கிருபையோடு எங்களை இன்று அழைத்து வந்திருக்கிறார். யெகோவா ஷாலோம், எங்களுக்கு சமாதானத்தை தருகிற தகப்பன். எங்கள் வாழ்நாள் எல்லாம் எவ்வளோ வேதனை கஷ்டத்துக்கு இருந்தாலும் அவருடைய சமாதானத்தை எங்கள் இதயத்தில் வைத்து வழி நடத்தி வந்த தேவனாக இருக்கிறார். எங்கள் எபினேசர் எங்கள் தேவைகளை எல்லாம் சந்தித்து வந்திருக்கிறார். எங்கள் ஷம்மா எப்பொழுதும் எங்கள் கூடவே இருந்து வழி நடத்தின தகப்பனாக இருக்கிறார். அவரை நோக்கி இந்த காலை வேளையில் அவர் பிரசன்னத்தில் நின்று கொண்டிருக்கிறோம். சொல்லலாமா? இயேசுவே, நீர் மாத்திரம் போதும் தகப்பனே, நீர் மாத்திரம் மட்டும் போதும் இயேசுவே. நீங்கள் இருந்தால் போதும். எங்களுக்கு இருக்கிற வேலையெல்லாம் ஒரே வேலை மட்டும்தான். To follow you, Lord Jesus. உங்களை தொழுது கொள்வது மட்டும்தான் ராஜா. வாழ்க்கையில மற்ற காரியங்கள் எல்லாம் அதுவாக தானாக நடக்கும் இயேசுவே. ஏனென்றால் நீங்கள் எல்லாவற்றையும் பார்த்து கொள்கிற தகப்பனாக இருக்கிறீர். ஸ்தோத்திரம் ராஜா. இந்த ஆராதனை வேளையில ராஜா ஒவ்வொருவரையும் தொழுது கொள்ளும் தகப்பனே. வர இருக்கிற எல்லோரையும் நீர் தொழுது கொள்ளும் தகப்பனே. Fill us with your mighty presence. நாங்கள் இயேசுவே நின்று கொண்டிருக்கிறது. நீங்களே இந்த ஆராதனை வேளையை வழி நடத்த போவதற்காக ஸ்தோத்திரம் ராஜா. நன்றி இயேசுவே. Yehovah
எல்லோரும் கரங்களை உயர்த்தி இன்னொரு முறை பாடலாமா? யெகோவா ஈரே, தந்தையாம் தெய்வம், நீர் மாத்திரம் போதும் எனக்கு. யெகோவா ராஃபா, சுகம் தரும் தெய்வம், உம் தழும்புகளால் சுகமானோம். யெகோவா ஷம்மா, என் கூட இருப்பீர், என் தேவையெல்லாம் சந்தித்தீர். யெகோவா ஷம்மா, என் கூட இருப்பீர், என் தேவையெல்லாம் சந்தித்தீர். நீர் மாத்திரம் போதும், நீர் மாத்திரம் போதும், நீர் மாத்திரம் போதும், நீர் மாத்திரம் போதும் எனக்கு. நீர் மாத்திரம் போதும், நீர் மாத்திரம் போதும், நீர் மாத்திரம் போதும் எனக்கு. Thank you, Lord Jesus. ಥ್ಯಾಂಕ್ ಯು ಜೀಸಸ್. ನೀವು ಮಾತ್ರ ಸಾಕು ಏಸಪ್ಪ. ಹಾಲೆಲೂಯ. ನಿಮ್ಮ ರಕ್ತವನ್ನು ಸುರಿಸಿ ನಮ್ಮೊಬ್ಬೊಬ್ಬರನ್ನು ನೀನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ತಂದೆ. ನೀವು ಮಾತ್ರ ನಮಗೆ ಸಾಕು. ಹಾಲೆಲೂಯ. ನಿನ್ನ ಬಿಟ್ಟು ನಮ್ಮನ್ನು ಪ್ರೀತಿಸುವವರು ಯಾರು ಏಸಪ್ಪ? ನಿನ್ನ ಬಿಟ್ಟು ನಮ್ಮನ್ನು ಕಾಯುವವರು ಯಾರು ಏಸಪ್ಪ ಎಂದು ಹೇಳಿ ಆತನನ್ನು ಘನಪಡಿಸೋಣ. ಆತನೊಬ್ಬನೇ ದೇವನು. ಹಾಲೆಲೂಯ. ಎಲ್ಲರೂ ಹೇಳೋಣ, ಆತನೊಬ್ಬನೇ ದೇವರು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಿಮ್ಮ ರಕ್ತವನ್ನು ಸುರಿಸಿ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ವಿ ಲವ್ ಯು ಜೀಸಸ್. ಏಸಯ್ಯ ಎಂದು ಕರೆಯೋಣ. ವಿ ಲವ್ ಯು ಜೀಸಸ್. ವಿ ಲವ್ ಯು ಫಾದರ್. ವಿ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ನನ್ರಿ ಏಸಪ್ಪ. ಆತನ ಗಾಯಗಳಿಂದ ನಾವೆಲ್ಲರೂ ಗುಣವಾಗಿದ್ದೇವೆ. ಆತನೊಬ್ಬನೇ ಶ್ರೇಷ್ಠನು. ಆತನು ಒಳ್ಳೆಯವನು. ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಏಸಪ್ಪ ಇದ್ದಾರೆ. ಜೀಸಸ್ ಇಸ್ ಅ ಮಿಡ್ಸ್ ಆಫ್ ಅಸ್. ಹಾಲೆಲೂಯ. ವಿ ಲವ್ ಯು ಜೀಸಸ್. ವಿ ಲವ್ ಯು ಜೀಸಸ್. ವಿ ಲವ್ ಯು ಜೀಸಸ್. ವಿ ಲವ್ ಯು ಜೀಸಸ್.
the God. Thank you, Lord Jesus. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಕರ್ತನ ಆತ್ಮನು ಎಲ್ಲಿರ್ತಾನೋ ಅಲ್ಲಿ ಬಿಡುಗಡೆ ಉಂಟು ಅಂತ ನಮ್ಮ ವಾಕ್ಯ ಹೇಳುತ್ತೆ. Where there is the spirit of the Lord, there is liberty, there is freedom. ಆತನು ನಮ್ಮನ್ನು ಬಿಡುಗಡೆ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ಪಾಪಗಳಿಂದ, ಶಾಪಗಳಿಂದ, ಕಟ್ಟುಗಳಿಂದ ಆತ ನಮ್ಮನ್ನು ಬಿಡಿಸಿ ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮನ್ನು ಪಡೆದುಕೊಂಡು ನಮ್ಮನ್ನು ಸ್ವತಂತ್ರರಾಗಿ ಮಾಡಿದ್ದಾನೆ. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಸಮಯದಲ್ಲಿ ಆ ಬಿಡುಗಡೆ ನಾಯಕನನ್ನು ನಾವು ಆರಾಧಿಸುತ್ತಿದ್ದೇವೆ. ನನ್ನ ಬಿಡುಗಡೆ ಕೊಡುವಂಥ ವಿಮೋಚಕನು ನನ್ನ ಜೊತೆಗೆ ನಡೆಯುವಾಗ ನಾನು ಯಾವುದಕ್ಕೂ ಹೆದರುವುದಿಲ್ಲ, ಯಾವುದಕ್ಕೂ ಕದಲುವುದಿಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ವರ್ಷಿಪ್ ಯು ಜೀಸಸ್. ಆತನು ಜೀವಿಸುವಂಥ ದೇವರಾಗಿದ್ದಾನೆ. ನಮ್ಮ ಮಧ್ಯೆ ಕೃಪೆಗಳನ್ನು ಸುರಿಸುವಂಥ ಯೆಹೋವನಾಗಿ ನಮ್ಮ ಮಧ್ಯೆ ಬರಲಿ ಅಂತ ನಾವು ಬೇಡ್ಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಬಿಡುಗಡೆ
ಆತನ ಹೆಸರು ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನಮ್ಮಲ್ಲೇ ಇರುವಾತನು, ನಮ್ಮಲ್ಲೇ ಇರುವನು. ಎಂತ ಆನಂದ, ಎಂತ ಆನಂದ. Thank you Jesus, thank you Father Lord, we worship you Jesus. ನಿಮಗೆ ಸ್ತೋತ್ರ ಸ್ವಾಮಿ. ಪಾತಾಳವನ್ನು ಜಯಿಸಿದಂಥ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ, ಮರಣವನ್ನು ಜಯಿಸಿದಂಥ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ, ಜೀವದ ಅಧಿಪತಿಯಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಆತನೇ ಜೀವದ ಒಡೆಯ, ಜೀವದ ನಾಯಕ. ಥ್ಯಾಂಕ್ ಯು ಲಾರ್ಡ್. ಸತ್ತಂತ ನಮಗೆ ಜೀವವನ್ನು ನೀಡಿದಂಥ ದೇವರಾತ್ಮರು ನಮ್ಮ ಮಧ್ಯೆ ಇದ್ದಾರೆ. ಥ್ಯಾಂಕ್ ಯು ಫಾದರ್ ಗಾಡ್. ಯೇಸುವೆ, ಮೂರನೇ ದಿನದಂದು ನಮಗೋಸ್ಕರ ಎದ್ದು ಬಂದಂಥ ಆ ಪುನರುತ್ಥಾನನಾದಂಥ ಯೇಸು ನಮ್ಮನ್ನು ಈ ಸಮಯದಲ್ಲಿ ಮುಟ್ಟಲಿ. ಲೆಟ್ ಹಿಮ್ ಟಚ್ ಅಸ್. ಆತನು ನಮ್ಮನ್ನು ಸ್ಪರ್ಶಿಸಲಿ, ನಮ್ಮ ಆತ್ಮಗಳನ್ನು ಸ್ಪರ್ಶಿಸಲಿ ಅಂತ ನಾವು ಬೇಡ್ಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. जीवन
ಗಮನಿಸುತ್ತಾ, ಸ್ವಾಮಿ, ಮುಂಚಾವನ ಜಾವದಲ್ಲಿನ ಸಮಾಕ್ಷಮಕ್ಕೆ ಬರಲು ನೀಡಿದ ಕೃಪೆಗಾಗಿ ಸ್ತೋತ್ರ. ತಪ್ಪಿ ಹೋದಂಥ ಕುರಿಗಳನ್ನು ಅಪ್ಪ ನಿನ್ನ ಶಬ್ದದಿಂದ ಕರೆದುಕೊಂಡು ನಿನ್ನ ಹಟ್ಟಿಗೆ ಸೇರಿಸಿದಕ್ಕಾಗಿ ಸ್ತೋತ್ರ. ಮುಂಜಾವಿನ ಜಾವದಲ್ಲಿನ ಸಮ್ಮುಖದಲ್ಲಿ ಕೂಡಿ ಬರಲು ಕನಿಕರಿಸಿದಕ್ಕಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತೀವಿ. ಎಲ್ಲ ಕಾಲದಲ್ಲೂ, ಎಲ್ಲ ವೇಳೆಯಲ್ಲಿ, ಎಲ್ಲ ಸಮಯದಲ್ಲೂ ಒಳ್ಳೆಯದನ್ನೇ ಮಾಡುವ ಆತನೇ, ನಿಮ್ಮ ಕನಿಕರಕ್ಕಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತೇವೆ. ವಿ ಲವ್ ಯು ಲಾರ್ಡ್, ವಿ ಲವ್ ಯು ಲಾರ್ಡ್, ವಿ ಗ್ಲೋರಿಫೈ ಯು, ವಿ ಹಾನರ್ ಯು. ದೇವರ ಕಡೆ ಗಮನಿಸುತ್ತಾ, ನಮ್ಮ ಯೇಸು ಕ್ರಿಸ್ತುವಿನಾಲೆ ನಾವು ಮುற்றிலும் ಜಯಗೊಳ್ಳುவோம். ಅವರ ರಕ್ತದಿಂದಾಲೇ ಜಯ, ಅವರ ರಕ್ತದಿಂದ ಜಯ, ಅವರ ನಾಮದಿಂದ ಜಯ, ಬಾಸುಂಡೆ ಏಟುಗಳಿಂದ ಜಯ. For God so loved the world that he gave his only begotten Son. Let's with a joyful shout sing on to Jesus. Thank you Lord. Nimage mahime. We worship you, we glorify you, we honor you. Nam Yesu Kristuvinale. Nam Yesu Kristuvinale நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். நம்மில் அன்பு கூர்ந்து நம்மை நடத்திடுவார், அவர் நாமத்தில் ஜெயம் கொள்ளுவோம். நம்மில் அன்பு கூர்ந்து நம்மை நடத்திடுவார், அவர் நாமத்தில் ஜெயம் கொள்ளுவோம். முற்றிலும் முற்றிலும் ஜெயம் கொள்ளுவோம். நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். முற்றிலும் முற்றிலும் ஜெயம் கொள்ளுவோம். நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே ஜெயம் கொள்ளுவோம். என்ன பாடு வந்தாலும், என்ன அடைக்கலம் இருந்தாலும், தகப்பனே உம் நாமத்தால் ஏறி வருவோம். தகப்பனின் தயர் காட்டுகிறீர் ஆண்டவரே, அதுக்காக நன்றி சொல்கிறோம், உம்மை துதிக்கிறோம் அப்பா. பாடலாமா? பாடுகள் நிந்தைகள் வந்தாலும் கிறிஸ்துவின் சிலுவையை சுமந்தே செல்வோம். பாடுகள் நிந்தைகள் வந்தாலும் கிறிஸ்துவின் சிலுவையை சுமந்தே செல்வோம். பரிசுத்த தேவன் நம் இயேசுவை பாரெங்கிலும் பறைசாற்றிடுவோம். பரிசுத்த தேவன் நம் இயேசுவை பாரெங்கிலும் பறைசாற்றிடுவோம். முற்றிலும் முற்றிலும் ஜெயம் கொள்ளுவோம். நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். முற்றிலும் முற்றிலும் ஜெயம் கொள்ளுவோம். நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். ಖಡ್ಗವೇ ಬರಲಿ, ಕ್ಷಾಮವೇ ಇರಲಿ, ಕರ್ತನು ಬದುಕಿಸುವ, ಆತನ ನಂಬಿದವರನ್ನು ಕೈ ಬಿಡಾದ ದೇವರು. ಗ್ಲೋರಿ ಟು ಜೀಸಸ್. ಪಟ್ಟಯಮೋ பட்டயமோ மரணமோ வந்தாலும் கிறிஸ்துவின் அன்பை விட்டு விலகிடோம். பட்டயமோ மரணமோ வந்தாலும் கிறிஸ்துவின் அன்பை விட்டு விலகிடோம். பரலோக தேவன் நம் இயேசுவை நாமத்தை உயர்த்திட எழுந்து செல்வோம். பரலோக தேவன் நம் இயேசுவை நாமத்தை உயர்த்திட எழுந்து செல்வோம். முற்றிலும் முற்றிலும் ஜெயம் கொள்ளுவோம். நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே ஜெயம் கொள்ளுவோம். முற்றிலும்
ஜெயம் கொள்ளுவோம், நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ಜಯಂ ಕೊಳ್ಳುவோம். ಆತನು ನಮಗೆ ಕೊಟ್ಟಂತ ಬಿಡುಗಡೆ, ತಂದೆ ನಮ್ಮ ಸಂಗಡಲಿರಲು ನಾವು ಎಲ್ಲವನ್ನು ಜಯಿಸುತ್ತೇವೆ. ಕರೆದಾತನು ನಂಬಿಗಸ್ತನು, ಕೊನೆಯವರೆಗೂ ನಡೆಸುವನು. அழைத்தவர் உண்மையுள்ளவர், இறுதி வரை நடத்தி செல்வார். ஆமென். தேவன் எங்கள் பட்சத்தில் இருக்கிறார், யார் நமக்கு எதிராய் நிற்கக்கூடும்? தேவன் எங்கள் பட்சத்தில் இருக்கிறார், யார் நமக்கு எதிராய் நிற்கக்கூடும்? அழைத்தவரே என்றும் உண்மையுள்ளவர், மரண பரியந்தம் நடத்தி செல்வார். அழைத்தவரே என்றும் உண்மையுள்ளவர், மரண பரியந்தம் நடத்திடுவார். முற்றிலும் ஜெயம் கொள்ளுவோம், நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். முற்றிலும் ஜெயம் கொள்ளுவோம், நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். கைகளை உயர்த்தி தகப்பனை நோக்கி பார்த்து, தேவன் எங்கள் பட்சத்தில் இருக்கிறார், ಯಾರು நமக்கு ಎದುರಾಗಿ ನಿಕ್ಕக்கூடும்? ಕರ್ತನು ನಮ್ಮ ಭಯಂಕರ ಶೂರನಾಗಿ ನಮ್ಮೊಡನೆ ಇರಲು ಭಯಪಡಲು ಯಾವ ಒಂದು ಭಯವು ನಮಗೆ ಬೇಡ. பாடலாமா? தேவன் எங்கள் பட்சத்தில் இருக்கிறார், யார் நமக்கு எதிராய் நிற்கக்கூடும்? தேவன் எங்கள் பட்சத்தில் இருக்கிறார், யார் நமக்கு எதிராய் நிற்கக்கூடும்? அழைத்தவரே என்றும் உண்மையுள்ளவர், மரண பரியந்தம் நடத்திடுவார். அழைத்தவரே என்றும் உண்மையுள்ளவர், மரண பரியந்தம் நடத்திடுவார். கைகளை உயர்த்தி முற்றிலும் ஜெயம் கொள்ளுவோம், நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். நம் இயேசு கிறிஸ்துவினாலே நாம் முற்றிலும் ஜெயம் கொள்ளுவோம். ಆತನ ನಾಮದಲ್ಲಿ ಬಿಡುಗಡೆ, ಅವರ ನಾಮದಲ್ಲಿ ಬಿಡುದಲೆ, ಯೇಸುವಿನ ನಾಮದಿಂದಲೇ ಎಲ್ಲವೂ ಸೃಷ್ಟಿಸಲ್ಪಟ್ಟಿತು. He is the only begotten Son of God who gave himself up for us. Let's glorify him. Let's lift him up. Thank you, Lord. ನಿಮ್ಮನ್ನೇ ಆರಾಧಿಸ್ತೇವೆ, ನಿಮ್ಮನ್ನೇ ಕೊಂಡಾಡ್ತೇವೆ ದೇಹದಲ್ಲಿ ಉಸಿರಿರುವವರೆಗೂ. ಅಪ್ಪ, ಈ ದೇಹದಲ್ಲಿ ಶ್ವಾಸವಿರಲು ಮಾತ್ರಲೇ ನಿನ್ನ ಆರಾಧಿಸೋಕ್ಕಾಗದು ಸ್ವಾಮಿ. ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ದೇವರನ್ನು ನೋಡುತ್ತಾ ಸ್ವಾಮಿ ನಿನ್ನ ಕನಿಕರಕ್ಕಾಗಿ ಕೃತಜ್ಞತೆಗಳೆನ್ನುತ್ತಾ, ನನ್ನ ಉಸಿರಿರುವ ದಿನವೆಲ್ಲ, ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡ
ಆಶ್ರಯವೇ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ ಶಾಶ್ವತ ಪ್ರೇಮದಿ ನನ್ನನ್ನು ಕರೆದಿರುವೆ ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ ಯುಗ ಯುಗಗಳಿಗೂ ನಿನ್ನಾಮ ಉನ್ನತವು ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು ಆಶ್ರಯವೇ ನನ್ನ ನಿಮಗೆ ನನ್ನ ಆರಾಧನೆ ಯೇಸುವೇ ನನ್ನ ಆರಾಧನೆ ಆಶ್ರಯವೇ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ ಆಶ್ರಯವೇ 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 ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ ಆಶ್ರಯವೇ ಆಶ್ರಯವೇ ನನ್ನ ಆಧಾರವೇ ನಿಮಗೆ ನನ್ನ ಆರಾಧನೆ ಯೇಸುವೇ ನಿಮಗೆ ನನ್ನ ಆರಾಧನೆ ಆಶ್ರಯವೇ ಜೋರಾಗಿ ಜೋರಾಗಿ ನನ್ನ ಯೇಸುವಿಗೆ ಯೇಸುವಿಗೆ ಯೇಸುವಿನ ನಾಮಕ್ಕೆ ಹಲ್ಲೆಲೂಯ 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 ಓ ರಬಲಬ ಹಲ್ಲೆಲೂಯ ಶಂದಬರಮದಿಕರಬ ಓ ಹಲ್ಲೆಲೂಯ 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 ಆಶ್ರಯವೇ ನನ್ನ ಆಧಾರವೇ ನಿನಗಾರಾಧನೆ ಅಪ್ಪ ನಿನಗಾರಾಧನೆ ಉನ್ನತನೆ ಪರಮೋನ್ನತನೆ ಪರಿಶುದ್ಧನೆ ಹಲ್ಲೆಲೂಯ ನಿನಗಾರಾಧನೆ ಅಪ್ಪ ಹಲ್ಲೆಲೂಯ ನನ್ನ
ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಆರಾಧನೆ ಅಪ್ಪ. ನಾನು ಬದುಕಿರುವ ಒಂದೊಂದು ಕ್ಷಣವೂ ನಿನಗೆ ಆರಾಧನೆ. ಹಲ್ಲೆಲೂಯ. ನಮಗೆ ಅನೇಕ ಕೃಪೆಗಳುಂಟು. ಹಲ್ಲೆಲೂಯ. ಆತನ ಕರಗಳಿಂದ ಅನೇಕ ಕೃಪೆಗಳು ನಮ್ಮ ಜೀವನದಲ್ಲಿದೆ. ಹಲ್ಲೆಲೂಯ. ಆದರೆ ನಮಗೆ ದೊಡ್ಡದಾದ ಒಂದು ಕೃಪೆ ಏನೆಂದರೆ ಆತನ ನಾಮ ನಮ್ಮ ಜೊತೆ ಇರುವುದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ. ಆತನ ನಾಮ ನಮ್ಮ ಜೊತೆ ಇದೆಯಾ? ಆತನ ನಾಮ ನಮ್ಮ ಜೊತೆ ಇದೆಯಾ? ഹല്ലേലൂയ. എൻ യേശുവേ ഉമ്മൈ സ്വന്തമാക കൊണ്ടതേ എൻ ഭാഗ്യം. ഹല്ലേലൂയ. എല്ലാവരും ಹೇಳೋಣ. എൻ യേശുവേ ഉമ്മൈ സ്വന്തമാക കൊണ്ടതെൻ ഭാഗ്യമേ, இதை விடவும் பெரிதான மேன்மை வேறொன்றுமில்லையே. என் இயேசுவே உம்மை சொந்தமாக கொண்டதென் பாக்கியமே, இதை விடவும் பெரிதான மேன்மை வேறொன்றுமில்லையே. இருக்குதா? அவருடைய நாமத்தை விட பெரிதான மேன்மை ஏதாவது உண்டா? ஹல்லேலூயா. இருக்குதா? இல்லை என்று சொல்றவங்களா ஆமென் சொல்லுங்க. ஹல்லேலூயா. என் இயேசுவின் நாம தான் எனக்கு பெரிதான மேன்மை. ஹல்லேலூயா. என் இயேசுவின் நாம தான் எனக்கு ஆශ්‍රயம். ನನ್ನ ಬಂಡೆ ನಿನ್ನ ನಾಮ ಯೇಸುವೆ. ஹல்லேலூயா. என் இயேசுவே உம்மை சொந்தமாக கொண்டதென் பாக்கியமே, இதை விடவும் பெரிதான மேன்மை வேறொன்றுமில்லையே. என் இயேசுவே உம்மை சொந்தமாக கொண்டதென் பாக்கியமே, இதை விடவும் பெரிதான மேன்மை வேறொன்றுமில்லையே. புது கிருபைகள் தினம் தினம் தந்து என்னை நடத்தி செல்பவரே, அனுதினமும் உம் கரம் நீட்டி என்னை ஆசீர்வதிப்பவரே. புது கிருபைகள் தினம் தினம் தந்து என்னை நடத்தி செல்பவரே, அனுதினமும் உம் கரம் நீட்டி என்னை ஆசீர்வதிப்பவரே. என் இயேசுவே உம்மை சொந்தமாக கொண்டதென் பாக்கியமே, இதை விடவும் பெரிதான மேன்மை வேறொன்றுமில்லையே. என் இயேசுவே உம்மை சொந்தமாக கொண்டதென் பாக்கியமே, இதை விடவும் பெரிதான மேன்மை வேறொன்றுமில்லையே. ஹல்லேலூயா, 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 ஹல்லேலூயா. அவர் வார்த்தைக்கு உருவம் தந்தார். அவரை எங்களுக்காக அனுப்பி கொடுத்தார். அவர் எனக்காக ஜீவன் தந்தார். அவர் மரணத்தையே வென்று விட்டார். ஹல்லேலூயா. அவர் நாமத்தை பார்த்து சொல்லலாம், ஏசப்பா நீங்க தான் எங்களுக்கு எல்லாமே ஆண்டவரே. உம்மை விட்டா எங்களுக்கு வேற எதுவும் இல்லப்பா. நீர்தான் எங்களுடைய ಬಂಡೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಬಂಡೆ, ನೀನೇ ನನ್ನ ಕೋಟೆ. ஹல்லேலூயா, ஹல்லேலூயா. என் இயேசுவே உம்மை சொந்தமாக கொண்டதென் பாக்கியமே, இதை விடவும் பெரிதான மேன்மை வேறொன்றுமில்லையே. என் இயேசுவே உம்மை சொந்தமாக கொண்டதென் பாக்கியமே, இதை விடவும் பெரிதான மேன்மை வேறொன்றுமில்லையே. நேர்வழியாய் என்னை நடத்தினீர், நீதியின் பாதையில் நடத்தினீர்,
கொண்டதென் பாக்கியமே. இதை விடவும் பெரிதான மேன்மை வேறொன்றும் இல்லை. உங்க வார்த்தைக்கு உருவம் தந்தி, அந்த வார்த்தையை எனக்காக அனுப்பினி. உங்க வார்த்தைக்கு உருவம் தந்தி, அந்த வார்த்தையை எனக்காக அனுப்பினி. எனக்காக ஜீவன் தந்தார், மரணத்தை வென்று வந்தார். எனக்காக ஜீவன் தந்தார், மரணத்தை வென்று வந்தார். யாரு? என் இயேசுவே, உம்மை சொந்தமாக கொண்டதென் பாக்கியமே. இதை விடவும் பெரிதான மேன்மை வேறொன்றும் இல்லை. என் இயேசுவே, உம்மை சொந்தமாக கொண்டதென் பாக்கியமே. இதை விடவும் பெரிதான மேன்மை வேறொன்றும் இல்லையே. Hallelujah. ಎಲ್ಲರೂ ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಆಮೆನ್. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸುವೆ.
ಆತನಿಗೆ ಸ್ತೋತ್ರ 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 ಯೇಸುವೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ತಿಪ್ಪೆಯಲ್ಲಿದ್ದ ನಮ್ಮನ್ನು ಮೇಲಕ್ಕೆತ್ತಿದ ದೇವನಿಗೆ ಸ್ತೋತ್ರ. ನನ್ನ ಪರಿಶುದ್ಧ ದೇವನಿಗೆ ಸ್ತೋತ್ರ. ಓ ತಂದೆ ನಿನಗೆ ಸ್ತೋತ್ರ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. We love you, Lord. Thank you, Jesus. ಹರಿದಾದ ಈ ಬಾಳನ್ನು ಕೃಪೆಗಳಿಂದ ಶೃಂಗರಿಸಿರುವೆ. ನಕ್ಕವರ ಮುಂದೆಯೇ ಘನವಾಗಿ ಇಟ್ಟಿರುವೆ. ಹರಿದಾದ ಈ ಬಾಳನ್ನು ಕೃಪೆಗಳಿಂದ ಶೃಂಗರಿಸಿರುವೆ. ನಕ್ಕವರ ಮುಂದೆಯೇ ಘನವಾಗಿ ಇಟ್ಟಿರುವೆ. ಮಣ್ಣಾದ ನನ್ನನ್ನು ಬಂಗಾರ ಮಾಡಿರುವೆ. ನಿನ್ನಂತೆ ಪ್ರೀತಿಸಲು ಯಾರೂ ಇಲ್ಲ. ಮಣ್ಣಾದ ನನ್ನನ್ನು ಬಂಗಾರ ಮಾಡಿರುವೆ. ನಿನ್ನಂತೆ ಪ್ರೀತಿಸಲು ಯಾರೂ ಇಲ್ಲ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ನನ್ನಯ ಕರ್ತನೇ ಯೇಸುವೇ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗಳಾಗಿ ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ನೀನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ. ನಿನ್ನ ಜೀವದಲ್ಲೇ ನನ್ನ ಹುದುಗಿಸಿದೆ. ನೀನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ. ನಿನ್ನ ಜೀವದಲ್ಲೇ ನನ್ನ ಹುದುಗಿಸಿದೆ. ಆತನು ಸುರಿಸಿದ ಒಂದೊಂದು ಹನಿ ರಕ್ತದಲ್ಲೂ ನಿಮ್ಮ ಹೆಸರು ನನ್ನ ಹೆಸರು ಬರಲಿದೆ. ಆತನು ಸುರಿಸಿದ ಒಂದೊಂದು ರಕ್ತದ ಹನಿಯಲ್ಲೂ ನನ್ನ ಹೆಸರು ನಿಮ್ಮ ಹೆಸರು ಬರಲಿದೆ. ಹಾಲೆಲೂಯ. ಕೊನೆಯಲ್ಲಿ ಆತನ ರಕ್ತವೆಲ್ಲ ಸುರಿದಾಯ್ದ ಮೇಲೆ ಆತನಲ್ಲಿದ್ದ ನೀರು ಕೂಡ ಆಚೆ ಬಂತಂತೆ. ಹಾಲೆಲೂಯ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ನನ್ನಯ ಕರ್ತನೇ ಯೇಸುವೇ. ಮಣ್ಣಾದ ನನ್ನನ್ನು ಬಂಗಾರ ಮಾಡಿರುವೆ.
ಪ್ರೀತಿಸಲು ಯಾರೂ ಇಲ್ಲ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ, ನನ್ನಯ ಕರ್ತನೇ ಯೇಸುವೇ, ಯೇಸುವೇ, ಯೇಸುವೇ. சேரக்கூடாத வழியிலே வாசம் செய்கிற ಏಕದೇವನ್ ಅವರೇ ಆರಾಧಿಕಿಲ್ಲಮ್ಮ, ಅವರನ್ನು ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್, ನಿಮ್ಮನ್ನು ಪ್ರೀತಿಸ್ತೇವೆ ಸ್ವಾಮಿ, ನಿಮಗಾರಾಧನೆ. ಪ್ರಾರ್ಥನೆಗಳನ್ನು ಕೇಳುವಾತನು ಆತ, ಅವ್ರ ಜபங்களே தள்ளிவிட மாட்டார், ವಿನ್ನಪங்களೇ ತಳ್ಳಿಬಿಡ ಮಾಟಾರ್, ವಿಜ್ಞಾಪನೆಗಳನ್ನು ತಳ್ಳದಿರುವಂಥವನು. ಥ್ಯಾಂಕ್ ಯು ಲಾರ್ಡ್. என் விண்ணப்பத்தை கேட்பவரே, என் கண்ணீரை காண்பவரே, சுகம் தருபவரே, ஸ்தோத்திரம் ஏசையா. என் விண்ணப்பத்தை கேட்பவரே, என் கண்ணீரை காண்பவரே, சுகம் தருபவரே, ஸ்தோத்திரம் ஏசையா. சித்தம் உண்டு சுத்தமாக என்று சொல்லி சுகமாத்தினி, சித்தமுண்டு சுத்தமாக என்று சொல்லி சுகமாத்தினி, ஐயா என்று சொல்லி சுகமாத்தினி, ஐயா என்று சொல்லி சுகமாத்தினீர். கைகளை உயர்த்தி என் விண்ணப்பத்தை கேட்பவரே, என் கண்ணீரை காண்பவரே, சுகம் தருபவரே, ஸ்தோத்திரம் ஏசையா. ஸ்தோத்திரம் ஏசையா. மனதுருகி கரம் நீட்டி அதிசயம் செய்பவரே, மனதுருகி கரம் நீட்டி அதிசயம் செய்பவரே, ஐயா அதிசயம் செய்பவரே, ஐயா அதிசயம் செய்பவரே. சொல்லுங்க, என் விண்ணப்பத்தை கேட்பவரே, என் கண்ணீரை காண்பவரே, காண்பவரே, சுகம் தருபவரே, ஸ்தோத்திரம் ஏசையா.
ஏசையா சித்தமுண்டு சுத்தமாகு என்று சொல்லி சுகமாத்தினி. சித்தமுண்டு சுத்தமாகு என்று சொல்லி சுகமாத்தினி. ஐயா என்று சொல்லி சுகமாத்தினி. ஐயா என்று சொல்லி சுகமாத்தினி. சொல்லுங்க, என் விண்ணப்பத்தை கேட்பவரே, என் கண்ணீரை காண்பவரே, அவரே சுகம் தருவவரே. ஸ்தோத்திரம் ஏசையா, ஸ்தோத்திரம் ஏசையா. என் நோய்களை சிலுவையிலே ஆமென் சுமந்து தீர்த்திரையா. என் நோய்களே சிலுவையிலே சுமந்து தீர்த்திரையா. ஐயா சுமந்து, ஐயா சுமந்து என் விண்ணப்பத்தை கேட்பவரே, என் கண்ணீரை காண்பவரே, சுகம் தருவவரே. ஸ்தோத்திரம் ஏசையா, ஸ்தோத்திரம் ஏசையா, ஸ்தோத்திரம் ஏசையா, ஸ்தோத்திரம் ஏசையா. மனதுருகி கரம் நீட்டி அதிசயம் செய்பவரே, மனதுருகி கரம் நீட்டி அதிசயம் செய்பவரே, ஐயா அதிசயம் செய்பவரே, ஐயா அதிசயம். சொல்லுங்க எல்லாம், என் விண்ணப்பத்தை என் கண்ணீரை காண்பவரே, சுகம் தருபவரே, ஸ்தோத்திரம் ஏசையா, ஏசையா, ஸ்தோத்திரம் ஏசையா. கரங்களை தட்டி அப்பா நாமத்தை மகிமைப்படுத்தலாம். ನಾವು ನಾಳೆ ದಿವಸ ದಯವಿಟ್ಟು ಮರಿಬೇಡಿ, ಬೆಳಗ್ಗೆ 5 ಗಂಟೆಗೆ ಪ್ರಾರ್ಥನೆ ಇದೆ. ನೀವು ಹೆಚ್ಚೆಚ್ಚಾಗಿ ಆತ್ಮಿಕರಾಗಬೇಕು. ಆಮೇಲೆ ಧಾರ್ಮಿಕರಾಗಬಾರ್ದು. ನಾಟ್ ರಿಲಿಜಿಯಸ್ ಪೀಪಲ್, ಯು ಶುಡ್ ಬಿ ಎ ಸ್ಪಿರಿಚುವಲ್ ಪೀಪಲ್. ಧಾರ್ಮಿಕತೆ ಬೇರೆ, ಆತ್ಮಿಕತೆ ಬೇರೆ. ಧಾರ್ಮಿಕತೆ ಅಂದ್ರೇನು? ಏನು ಮಾಡೋದು? ಸಂಪ್ರದಾಯ, ರೂಲ್ಸು, ರೆಗ್ಯುಲೇಷನ್ಸು. ಪರಿಸಾಯರು, ಸದ್ದುಕಾಯರು ಅವರೆಲ್ಲ ಏನಾಗಿದ್ರು? ಧಾರ್ಮಿಕ ವ್ಯಕ್ತಿಗಳಾಗಿದ್ದರು. ಆದರೆ ಯೇಸು ಬಂದ ಮೇಲೆ ಎಲ್ಲ ಆತ್ಮಿಕವಾಗಿ ಮಾಡಿದರು. ಆಮೇಲೆ ಆತ್ಮಿಕವಾದದ್ದು ಅಂದರೆ ಆತ್ಮನಿಂದ ನಡೆಸಲ್ಪಡುವಂಥದ್ದು. ಎಲ್ಲವನ್ನ ದೇವರ ಆತ್ಮನ ಮೂಲಕ
ನಡೆಸಲ್ಪಡುವಂಥದ್ದು. ಆದ್ದರಿಂದ ಹೆಚ್ಚಾಗಿ ಎಲ್ಲ ಪ್ರಾರ್ಥನೆಗಳಲ್ಲೂ ಪಾಲ್ಗೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನಾವು ಈ ಒಂದು ಮದುವೆ ಔತಣದ ಸಾಮ್ಯಕ್ಕಾಗಿ ನಾವು ಈ ವೇಳೆಯಲ್ಲಿ ಕೂಡ ಲಾಸ್ಟ್ ವೀಕ್ ನಾವು ವಾಕ್ಯ ನೋಡಿದ್ದೇವೆ. ಒಬ್ಬ ರಾಜ ತನ್ನ ಮಗನ ಮದುವೆಯನ್ನು ಮಾಡುವಾಗ ದೊಡ್ಡ ಔತಣವನ್ನು ಏರ್ಪಡಿಸಿ ಎಲ್ಲರಿಗೂ ಇನ್ವಿಟೇಷನನ್ನು, ಆಮಂತ್ರಣವನ್ನು ಕಳಿಸಿಕೊಟ್ಟ. ಮದುವೆಯ ಊಟ ಸಿದ್ಧ ಆಯಿತು. ಗೋ ಟು ಮ್ಯಾಥ್ಯೂ 22, ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯವನ್ನು ತೆಗೆದುಕೊಳ್ಳಿ ಎಲ್ಲರೂ. ಮದುವೆಯ ಔತಣ ಸಿದ್ಧ ಆಯಿತು. ಆದರೆ ಮದುವೆಯಲ್ಲಿ ಊಟ ರೆಡಿ ಆದಟ್ಟಿಗೆ ಆ ಔತಣಕ್ಕೆ ಯಾರೂ ಕೂಡ ಏನು ಮಾಡಲಿಲ್ಲ, ಕರೆದವರು ಬರಲಿಲ್ಲ. ನಾನಾ ಕಾರಣಗಳನ್ನು ಹೇಳಿದ್ರು. 3ನೇ ವಾಕ್ಯವನ್ನು ತೆಗೆದುಕೊಳ್ಳಿ. ಮತ್ತಾಯ ಸುವಾರ್ತೆ 22 3ನೇ ವಾಕ್ಯ. ಮ್ಯಾಥ್ಯೂ 22:3. ಮತ್ತಾಯ ಸುವಿಶೇಷಂ 22 3ನೇ ವಚನ. ಅವರು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಏನಿರಲಿಲ್ಲ. ರಾಜ ಊಟಕ್ಕೆ ಕರೆದಿದ್ದಾನೆ. ಅವ್ರು ಯಾರು ಕೂಡ ಅವರಾಗೆ ಏನು ಮಾಡಲಿಲ್ಲ, ಬರಲಿಲ್ಲ. ಈಗ ರಾಜ ಏನು ಮಾಡ್ದ, ತನ್ನ ಆಳುಗಳನ್ನು ಕಳಿಸಿಕೊಟ್ಟ. ಆಳುಗಳು ಅಂದರೆ ಯಾರು? ಊಳಿಯಕರು, ಸೇವಕರನ್ನು ಕಳಿಸಿಕೊಟ್ಟು ಊಟಕ್ಕೆ ಬನ್ನಿ ಎಂಬುದಾಗಿ ಹೇಳೋದಕ್ಕೆ ಏನು ಮಾಡಿದ್ರು, ಕರೆಯೋದಕ್ಕೆ ಹೋದಾಗ ಅವ್ರಿಗೆ ಯಾರಿಗೂ ಕೂಡ ಬರೋದಕ್ಕೆ ಏನಿರಲಿಲ್ಲ, ಮನಸ್ಸಿರಲಿಲ್ಲ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದು ಸಂದೇಶವನ್ನು ಕೊಟ್ಟೆ. ಯಾವುದ್ರ ಬಗ್ಗೆ ಕೊಟ್ಟಿದ್ದೇನೆ ಜ್ಞಾಪಕ ಇದೆಯಾ? ಕರ್ತನ ಪವಿತ್ರ ಭೋಜನದ ಬಗ್ಗೆ. ಬೈಬಲಲ್ಲಿ ಎಲ್ಲೆಲ್ಲಿ ದೇವರು ನಮ್ಮನ್ನು ಊಟಕ್ಕೆ ಕರೆದಿದ್ದಾರೋ, ಇಲ್ಲ ಒಡಂಬಡಿಕೆಗಳನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಊಟವನ್ನು ಮಾಡಿದ್ದಾರೋ, ಅವೆಲ್ಲವೂ ಯಾವುದಕ್ಕೆ ಅಂದರೆ ನಾವು ದೇವರೊಂದಿಗೆ ಅನ್ಯೋನ್ಯತೆಗೋಸ್ಕರ ಬರೋದಕ್ಕೋಸ್ಕರ. ಇದಕ್ಕಾಗ ಐಕ್ಯತೆಗಾಗಿ. ಅನ್ಯೋನ್ಯತೆ ಅಂದ್ರೇನು? ಇಂಗ್ಲೀಷಲ್ಲಿ ಫೆಲೋಶಿಪ್ ಅಂತಾರೆ. ಆಮೇಲೆ ಹಲ್ಲೆಲೂಯಾ. ರಿಲೇಷನ್ಶಿಪ್ ಅಲ್ಲ, ಫೆಲೋಶಿಪ್ಪು. ರಿಲೇಷನ್ಶಿಪ್ ಬೇರೆ, ಫೆಲೋಶಿಪ್ ಬೇರೆ. ಹಲ್ಲೆಲೂಯಾ. ಸಂಬಂಧ ಬೇರೆ, ಐಕ್ಯತೆ ಬೇರೆ. ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ, ಸಂಬಂಧವೇ ಬೇರೆ, ಐಕ್ಯತೆ ಬೇರೆ. ಸಂಬಂಧ ಅಂದರೆ ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಥರ ಎಲ್ಲ ಸಂಬಂಧಗಳು. ಆದರೆ ಐಕ್ಯತೆ ಅಂದರೆ ಹಾಗಲ್ಲ. ಐಕ್ಯತೆ ಅಂದರೆ ನಾನು ಅವರಲ್ಲಿ, ಅವರು ನನ್ನಲ್ಲಿ ಒಂದಾಗುವಂಥದ್ದು. ಹಲ್ಲೆಲೂಯಾ. ಆಮೇಲೆ ನನ್ನದೆಲ್ಲ ಅವರದು, ಅವರದೆಲ್ಲ ನನ್ನದು. ಇದು ಫೆಲೋಶಿಪ್. ಅಂದರೆ ಅವರ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ಹೆಚ್ಚು ದಾಹವಾಗಿರುವಂಥದ್ದು. ಆಮೇಲೆ ಮದಲಿಂಗನು ಮದಲಗಿತ್ತಿಯೊಂದಿಗೆ ಯಾವ ರೀತಿ ಸಂತೋಷಿಸ್ತಾನೋ, ನಾವು ಕೂಡ ಆತನಲ್ಲಿ ಸಂತೋಷಿಸಬೇಕು. ಇವಾಗ ಇಲ್ಲೂ ಕೂಡ ಊಟದ ಒಂದು ಕಾರ್ಯ ಬರ್ತಾ ಇದೆ. ಊಟಕ್ಕೆ ಕರೆದಾಗ ಅಂದರೆ ದೇವರು ತನ್ನ ಅನ್ಯೋನ್ಯತೆಗಾಗಿ ಅವರನ್ನು ಕರೆದಾಗ ಅವರೆಲ್ಲ ಏನು ಮಾಡ್ತಿದ್ದಾರೆ? ಇವಾಗ ವಾಕ್ಯ ಏನಂತಿದೆ? ರಾಜನು, 3ನೇ ವಾಕ್ಯ, ಆ ರಾಜನು ಕೆಲವು 22 3ನೇ ವಚನ, ಮತ್ತಾಯ ಸುವಿಶೇಷಂ. ಆ ರಾಜನು ಕೆಲವು ಜನರನ್ನು ಔತಣಕ್ಕೆ ಆಹ್ವಾನಿಸಿದನು. ಅಡಿಗೆ ಸಿದ್ಧವಾದ ಬಳಿಕ ರಾಜನು ತನ್ನ ಸೇವಕರ ಮೂಲಕ ಆ ಜನರಿಗೆ ತಿಳಿಸಿದನು. ಆದರೆ ಅವರು ಔತಣಕ್ಕೆ ಬರಲಿಲ್ಲ ಅಥವಾ ಮನಸ್ಸಿರಲಿಲ್ಲ. ಏನಿರಲಿಲ್ಲ ಅವರಿಗೆ? ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಪ್ರತಿ ದಿವಸ ದೇವರೊಂದಿಗೆ ಕಾಲವನ್ನು ಕಳೆಯಬೇಕು ಅಂತ ಮನಸ್ಸಿದೆ? ಆಂಡವರೋಡು ಉರವಾಡ ವೇಂಡು.
இது உங்களுக்கு ಕಂಪಲ್ಷನ್ ಅಲ್ಲ, ಬಲವಂತಂ ಅಲ್ಲ. ಇದು ಯಾವುದು ಬಲವಂತ ಅಲ್ಲ, ಇಲ್ಲ ಭಯದಿಂದ ಮಾಡುವಂಥದ್ದಲ್ಲ. ನಾನು ನನ್ನ ಪ್ರಿಯನಲ್ಲಿ ಸಂತೋಷಿಸಬೇಕು, ನನ್ನ ಕರ್ತನಲ್ಲಿ ಆನಂದಿಸಬೇಕು. ಆಮೆನ್, ಹಲ್ಲೆಲೂಯಾ. ಆದರೆ ಅದು ಯಾವುದಾಗಿರಬಾರ್ದು, ಬಲವಂತವಾಗಿರಬಾರ್ದು. ಇಲ್ಲಿ ಹೋಗಿ ಅವರನ್ನು ಕರೆದಾಗ ಏನಾಗ್ತಿದೆ ನೋಡ್ರಿ, ಅವ್ರೇನಂತ ಹೇಳ್ತಾರೆ, ಮನಸ್ಸಿಲ್ಲ. ವಿ ಡೋಂಟ್ ಹ್ಯಾವ್ ಮೈಂಡ್, ವಿ ಡೋಂಟ್ ಹ್ಯಾವ್ ಎ ಟೈಮ್ ಟು ಫೆಲೋಶಿಪ್. ನಮಗೆ ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿರೋದಕ್ಕೆ ಸಮಯ ಕೂಡ ಇಲ್ಲ. என்ன இல்லை, வேலை எங்களுக்கு நேரம் இல்லை. ஜபமே இல்லாத அநேக குடும்பங்கள் இருக்குதுங்க. உங்க வாழ்க்கையில ஜபம் இல்லை என்று சொன்னால் நீங்கள் எதுவுமே ಸಾಧಿಕ முடியாது. ನೀವು ಪ್ರಾರ್ಥನೆ ಇಲ್ಲ ಅಂದ್ರೆ, ದೇವರ ಜೊತೆ ಅನ್ಯೋನ್ಯತೆ ಇಲ್ಲ ಅಂದ್ರೆ, ನೀವು ಸೈತಾನನ ಶೋಧನೆಯನ್ನು ಜಯಿಸುವುದಕ್ಕಾಗೋದಿಲ್ಲ. ನೀವು ದೇವರೊಂದಿಗೆ ಅನ್ಯೋನ್ಯವಾಗಿದ್ದರೆ ಮಾತ್ರನೇ ಆ ಅನ್ಯೋನ್ಯತೆಯೇ ನಿಮಗೆ ದೇವರು ಆಯುಧವನ್ನಾಗಿ ಕೊಡ್ತಾನೆ. ಹಲ್ಲೆಲೂಯಾ. ಇದು ಬಹಳ ಮುಖ್ಯವಾದದ್ದು. ಅವರಿಗೆ ಮನಸ್ಸಿಲ್ಲ. ಎಷ್ಟೋ ಜನಕ್ಕೆ ಪ್ರಾರ್ಥನೆ ಮಾಡುವುದಕ್ಕೇನಿಲ್ಲ, ಮನಸ್ಸಿಲ್ಲ. ದೇವರ ವಾಕ್ಯಗಳನ್ನು ಓದುವುದಕ್ಕೆ ಮನಸ್ಸಿಲ್ಲ. ஆண்டவரோடு உறவாடுறதுக்கு எனக்கு வேலையும் இல்லை, மனசும் இல்லை. வேலை வேலை வேலை, சாப்பாடு வேலை, அந்த காரியம் இந்த காரியம், இதற்காகத்தான் நாங்கள் ಸಮಯத்தை கொடுக்கிறோம் ತವಿರ ಆಂಡವರೋಡು ಉರವಾಡ வேண்டும். ದೇವರ ಜೊತೆಯಲ್ಲಿ ನಾನು ಕಾಲವನ್ನು ಕಳಿಬೇಕು. ಸಮಯ ಸಿಕ್ಕಲ್ಲ, ಸಮಯವನ್ನು ತೆಗೆದುಕೊಳ್ಳಬೇಕು ಪ್ರಿಯರೇ. ಯು ಶುಡ್ ಟೇಕ್ ದ ಟೈಮ್. ವೇಳೆಗಳು ಕಡಿಕಿರದಿಲ್ಲ, ವೇಳೆಗಳೇ ವಾಂಗಿಕೊಳ್ಳ வேண்டும். ನೀವು ಸಮಯವನ್ನು ತೆಗೆದುಕೊಂಡಾಗಲೇ ನೀವು ದೇವರೊಂದಿಗೆ ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ. ಆಮೆನ್. ರಾಜನ ಅರಮನೆಯಿಂದ ಬಂದ ಆಮಂತ್ರಣವನ್ನ ಈ ಜನಗಳನ್ನು ತಳ್ಳಿ ಹಾಕಿದ್ದು ಬಹಳ ಆಶ್ಚರ್ಯವಾಗಿದೆ. ಅದೇ ರೀತಿ ದೇವರಿಂದ ಬಂದ ಕೃಪಾ ವರಗಳನ್ನು ತಳ್ಳಿ ಹಾಕುವುದು ಎಂಥ ಅಜ್ಞಾನ. ஆண்டவரால் வருகிற கிருபையின் வரங்களை தள்ளி விடுகிறது எவ்வளோ வெக்கமாக இருக்குது பாருங்கள். ದೇವರು ನಮಗೆ ಕೊಡುವಂಥ ಕೃಪಾ ವರಗಳನ್ನು ನಾವು ಯಾವತ್ತೂ ತಳ್ಳಿ ಬಿಡಬಾರ್ದು. ಆಮೆನ್. ದೇವರ ಕಡೆಗೆ ಗಮನ ಕೊಡದವರು, ದೇವರ ವಿಷಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದವರು, ದೇವರು ಹೇಳ್ತಾರೆ, ಯೇಸುಸ್ವಾಮಿ ಹೇಳ್ತಾರೆ, ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿ. ನಿಮ್ಮ ಐಶ್ವರ್ಯವಂತೆಯ, ನಿಮ್ಮ ಶ್ರೀಮಂತಿಕೆ ಯಾವುದರಲ್ಲಿ? ದೇವರ ವಿಷಯದಲ್ಲಿ. ಹಣ ಇಲ್ಲದೆ ಇರ್ಬೋದು, ಸ್ಥಾನಮಾನಗಳು ಇಲ್ಲದೆ ಇರ್ಬೋದು, ಆದರೆ ನೀವು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ರೆ ಈ ಲೋಕದಲ್ಲೇ ನೀವು ಉನ್ನತವಾದ ವ್ಯಕ್ತಿ. ಮೋಶೆಯೊಂದಿಗೆ ದೇವರು ಹೇಳ್ತಾರೆ, ನಾನೇ ನಿನ್ನ ಸಂಗಡ ಬರ್ತೇನೆ. ಅದಕ್ಕೆ ಮೋಶೆ ಹೇಳ್ತೇನೆ, ನೀನು ನಮ್ಮ ಸಂಗಡ ಬರುವುದರಿಂದ ನಾವು ವಿಶೇಷವಾದ ವ್ಯಕ್ತಿಗಳಾಗಿ ಕರೆಯಲ್ಪಡ್ತೇವೆ. ஆண்டவருடைய அந்த விஷயத்திலே நாங்கள் என்ன இருக்கணும்? ரிச்சா இருக்கணும். ಯಾವಾಗಲೂ ಯಾವುದ್ರಲ್ಲಿ ರಿಚ್ ಆಗಿರಬೇಕು? ನಿನ್ನ ಡ್ರೆಸ್ಸು, ನಿನ್ನ ಇದು ಹಣ ಅಥವಾ ನಿನ್ನ ಮನೆ ಆ ಥರದಲ್ಲ ರಿಚ್ಚು. ನಿನ್ನ ರಿಚ್ನೆಸ್ ಎಲ್ಲಿದೆ? ನಿನಗೂ ದೇವರಿಗೂ ಇರುವಂಥ ಸಂಬಂಧದಲ್ಲಿ, ಐಕ್ಯತೆಯಲ್ಲಿ, ನೀನು ದೇವರೊಂದಿಗೆ ಕಾಲ ಕಳೆಯುವುದರಲ್ಲಿ. ಆಮೆನ್. ಇಸ್ ಗಾಡ್ ಈಸ್ ಯುವರ್ ಫ್ರೆಂಡ್. ಏನಂತ ಕರೆದ್ರು ಅಬ್ರಾಮನನ್ನ ದೇವರು? ಹಿ ಇಸ್ ಮೈ ಫ್ರೆಂಡ್. ಆಮೆನ್. ಅಬ್ರಾಮನ್ ಏನಂತ ಕರೆದ್ರು ದೇವರು? என்னுடைய ஸ்நேகிதன், மை ஃப்ரெண்ட். ஹல்லேலூயா. நீங்க எவ்வளோ ஆண்டவரோடு இருக்கிறீங்களோ ಅದು ಬಹಳ ಮುಖ್ಯವಾನದು. ಏನಂತ ಹೇಳಿದ್ರು ಅವರು? ದೇವರ ಕಡೆಗೆ ಗಮನ ಕೊಡೋದವರು. ಇವ್ರನ್ನೇನಂತ ಕರೀತಾರೆ? ಈ ಮದುವೆ ಊಟಕ್ಕೆ ಕರೆದವ್ರು ಬಂದಿಲ್ಲ ಅಂದ್ರೆ ಏನಂತ ಅರ್ಥ? ದೇವರ ಕಡೆಗೆ ಗಮನ ಕೊಡದವರು. ಯೆರೆಮೀಯ 25:4 ಬೇಗ ತೆಗೆದುಕೊಳ್ಳಿ. ಯೆರೆಮೀಯ 25:4 ವಾಕ್ಯ. ಯೆಹೋವನು ತನ್ನ ಸೇವಕರ, ಯೆರೆಮೀಯ 25:4, ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳನ್ನು ಮತ್ತೆ ಮತ್ತೆ ನಿಮ್ಮಲ್ಲಿಗೆ ಕಳಿಸಿದ್ದಾನೆ, ಆದರೆ ನೀವು ಅವರ ಮಾತುಗಳನ್ನು ಕಿವಿಗೆ ಹಾಕಿಕೊಂಡಿಲ್ಲ, ನೀವು ಅವರ ಕಡೆಗೆ ಸ್ವಲ್ಪವೂ ಗಮನ ಕೊಟ್ಟಿಲ್ಲ. ஹல்லேலூயா. என்ன இருக்கு தமிழ்ல?
ಯಾರು ತಮಿಳು ಓದೋರು ಯಾರು ಇಲ್ವಾ? ಓಕೆ. ಹಾಂ ಹಾಂ ದೇವರ ವಾಕ್ಯಗಳನ್ನು ಎಷ್ಟು ಜನ ಕೇಳ್ತೀರಾ, ಆದರೆ ಅದಕ್ಕೆ ಏನು ಕೊಡೋದಿಲ್ಲ, ಗಮನ ಕೊಡೋದಿಲ್ಲ. ஆண்டவருடைய வசனத்தை கேட்டு அதுக்கு என்ன கொடுக்க வேண்டும்? செவியை கொடுக்க வேண்டும். இங்க ஆண்டவர் என்ன சொல்லுகிறார்? நான் அநேக தீர்க்கதரிசிகளை உங்கள்கிட்ட அனுப்பினேன், அவர் சொன்ன என்னுடைய வார்த்தையை நீங்கள் கேட்காமல் போனீர்கள். ಅವರು ಹೇಳಿದಂತ ನನ್ನ ವಾಕ್ಯಗಳನ್ನು ನೀವೇನ್ ಮಾಡಲಿಲ್ಲ, ಕೇಳಲಿಲ್ಲ. ಹೋಸಿಯ 11:2 ಹಳೆ ಒಡಂಬಡಿಕೆಯ ಪ್ರವಾದಿ. ಹೋಸಿಯ 11:2, ಹೋಸಿಯ 11:2 ಎಷ್ಟೋ ಹೆಚ್ಚಾಗಿ ನಾನು ಇಸ್ರೇಲರನ್ನು ಕರೆದನೋ ಅಷ್ಟೇ ಹೆಚ್ಚಾಗಿ ಅವರು ನನ್ನನ್ನು ಏನು ಮಾಡಿದ್ರು, ತೊರೆದರು. ಇಸ್ರೇಲರು ಬಾಳನ ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸಿದರು, ವಿಗ್ರಹಗಳಿಗೆ ಧೂಪ ಹಾಕಿದರು. ಆಸ್ ದೇ ಕಾಲ್ ದೇಮ್ ಸೊ ದೇ ವೆಂಟ್ ಫ್ರಮ್ ದೇಮ್. ಎಷ್ಟು ಹೆಚ್ಚಾಗಿ ನಾನು ಇಸ್ರೇಲರನ್ನ ಕರೆದನೋ ಅಷ್ಟೇ ಹೆಚ್ಚಾಗಿ ಅವರು ನನ್ನನ್ನೇನು ಮಾಡಿದ್ದಾರೆ, ತೊರೆದಿದ್ದಾರೆ. ಇವತ್ತು ಸಭೆಯಾಗಿರುವಂತ ನಿಮಗೆ ಹೇಳ್ತಾ ಇದ್ದೇನೆ, ಕರ್ತನು ಬರುವಾಗ ಎತ್ತಲ್ಪಡುವಂಥವರು ಯಾರು ಗೊತ್ತಾ? ದೇವರೊಂದಿಗೆ ಅನ್ಯೋನ್ಯವಾಗಿರುವಂಥವರು. ಆಮೇನ್. ಯಾರೊಂದಿಗೆ ಅನ್ಯೋನ್ಯವಾಗಿರೋರು? ನೀವು ಲೋಕಕ್ಕೂ ಬದುಕಿ ದೇವರಿಗೂ ಸೇವೆ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀವೊಬ್ಬನೇ ಯಜಮಾನನಿಗೆ ಸೇವೆ ಮಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾನೋಕನು 300 ವರ್ಷಗಳ ಕಾಲ, ನಾ ಬೆಳಗ್ಗೆ ಅದನ್ನೇ ಓದ್ತಾ ಇದ್ದೆ, 300 ವರ್ಷಗಳ ಕಾಲ ದೇವರೊಂದಿಗೆ ಅನ್ಯೋನ್ಯವಾಗಿದ್ದರಿಂದ ಒಂದು ದಿನ ಆತ ಎತ್ತಲ್ಪಟ್ಟ. ದೇವರ ವಾಕ್ಯ ಆದಿಕಾಂಡ 5:21 ಇರಬೇಕು ನೋಡಿ. ಆದಿಕಾಂಡ 5 ಓದಿ 22. ಮೆತೂಷೆಲನು ಹುಟ್ಟಿದ ಮೇಲೆ, ಆದಿಯಾಗಮಂ 5:22, ಜೆನಿಸಿಸ್ 5:22. ಮೆತೂಷೆಲನು ಹುಟ್ಟಿದ ಮೇಲೆ ಹಾನೋಕನು ದೇವರ ಅನ್ಯೋನ್ಯತೆಯಲ್ಲಿ ಎಷ್ಟು ವರ್ಷ ಜೀವಿಸಿದ? 300 ವರ್ಷ ಜೀವಿಸಿದ. ಆ ಕಾಲದಲ್ಲಿ ಅವನು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಪಡೆದನು. 23ನೇ ವಾಕ್ಯ. ಹಾನೋಕನು 24ನೇ ವಾಕ್ಯ. ಎಷ್ಟು? ಹಾನೋಕನು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಿದ್ದಾಗ, ಯಾರ ಅನ್ಯೋನ್ಯತೆಯಲ್ಲಿ? ಜೋರಾಗೆ ಆಮೆನ್. ஆண்டவரோடு அந்யோன்யமாக இருக்கும்போது ದೇವರು ಅವನನ್ನು ತನ್ನ ಬಳಿಗೆ ಕರೆದುಕೊಂಡನು. ಅಂದಿನಿಂದ ಅವನು ಕಣ್ಮರೆಯಾದನು. ಸತ್ತೋಗ್ಲಿಲ್ಲ. ಏನಾದ? ದೇವರು ಎತ್ಕೊಂಡ್ರು ಅವನ್ನ. ಹಲ್ಲೆಲೂಯಾ. ಇವತ್ತು ಇನ್ನೊಂದು ರ್ಯಾಪ್ಚರ್ ಇದೆ. ಇನ್ನೊಂದು ಸತಿ ಯೇಸು ಮಧ್ಯ ಆಕಾಶದಲ್ಲಿ ರಹಸ್ಯವಾಗಿ ಬರ್ತಾನೆ. ಯಾಕಂದ್ರೆ ಬರಲಿರುವಂತ ಶೋಧನೆಗಳಿಗೆ, ಕಠಿಣವಾದ ದಿವಸಗಳಿಗೆ, ಉಪದ್ರವಗಳ ದಿವಸಗಳಿಗೆ ಸಭೆಯನ್ನ ತಪ್ಪಿಸುವುದಕ್ಕಾಗಿ ಅದು ಬರೋದಕ್ಕಿಂತ ಮುಂಚೆ ದೇವರು ಇನ್ನೊಂದು ಬಾರಿ ರಹಸ್ಯವಾಗಿ ಬರ್ತಾನೆ. ಆ ರಹಸ್ಯವಾಗಿ ಬರುವಾಗ ಸಭೆ ಎತ್ತಲ್ಪಡುವಂಥವರು ಯಾರು ಅಂದ್ರೆ, ಈ ಲೋಕದಲ್ಲಿ ಕರ್ತನೊಂದಿಗೆ ಅನ್ಯೋನ್ಯವಾಗಿ ನಡೆದಾಡಿದವರು. ನಿನಗೂ ದೇವರಿಗೂ ಅನ್ಯೋನ್ಯತೆ ಇಲ್ಲ ಅಂದ್ರೆ ನೀವು ಎತ್ತಲ್ಪಡಲ್ಲ ಪ್ರಿಯರೇ. ಬ್ಯಾಪ್ಟಿಸಮ್ ತೆಗೆದುಕೊಂಡಿರ್ಬೋದು, ಸಭೆಗೆ ಬರ್ತಿರ್ಬೋದು, ಆದರೆ ಅದಕ್ಕಿಂತ ಮುಖ್ಯವಾಗಿ ನಿನಗೂ ನನಗೂ ಬೇಕಾಗಿದ್ದು ದೇವರ ಅನ್ಯೋನ್ಯತೆ. ಹಲ್ಲೆಲೂಯಾ. ಆದರೆ ಈ ಜನಗಳು கர்த்தனுக்கு கவனம் கொள்ளல. ஆண்டு அவர் ராஜா அழைத்தான் கல்யாணத்தின் வீட்டுக்கு விருந்துக்காக, ஆன யாரும் வரவில்லை. கர்த்தருக்கு செவி கொடுக்காதவன், கர்த்தரோடு அந்யோன்யமாக இருக்காதவன் இந்த உலகத்திலே எடுக்கப்பட மாட்டான். ದೇವರ ವಾಕ್ಯ ಹೇಳ್ತದೆ. ಮತ್ತಾಯ 3:2 ಓದೋಣ. ಮತ್ತಾಯ 3:2. ಆಮೆನ್. ಏನಂತಿದೆ? ಮತ್ತಾಯ 3:2. ಪರಲೋಕ ರಾಜ್ಯವು
ಸಮೀಪಿಸಿತು. ನೀವು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯಾರ ಕಡೆಗೆ ತಿರುಗಿಕೊಳ್ಳಬೇಕು? ದೇವರ ಕಡೆಗೆ ತಿರುಗಿಕೊಳ್ಳಿರಿ. தேவனுடைய ராஜ்யம் ಸಮೀಪಿத்தது. உங்களுடைய பாவங்களுக்கு நீங்கள் ಪಶ್ಚಾತ್ತಾಪ ಅடைந்து ದೇವನ ಪಕ್ಕಮ ತಿರುಗಿಕೊಳ್ಳುங்கள். ಪ್ರತಿ ದಿವಸ ಯಾರ ಪಕ್ಕ ತಿರ್ಕೊಳ್ಬೇಕು ನೀವು? ಎಷ್ಟು ಜನರು ಮನೇಲಿ ಪ್ರಾರ್ಥನೆ ಮಾಡ್ತೀರಾ? ಫ್ಯಾಮಿಲಿ ಪ್ರಾರ್ಥನೆ ಎಷ್ಟು ಜನರ ಮನೇಲಿದೆ? ಕುಟುಂಬ ಪ್ರಾರ್ಥನೆ ಇಲ್ಲ, ವೈಯಕ್ತಿಕವಾದ ಪ್ರಾರ್ಥನೆ ಇಲ್ಲ. ಈ ಸತ್ಯವೇದವನ್ನ ಯಾರು ಕೂಡ ಸರಿಯಾಗಿ ಓದೋದಿಲ್ಲ ನಿಮ್ಮ ಮನೆಗಳಲ್ಲಿ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀವೇನೋ ಆಟ ಆಡಿಕೊಂಡು ಜೀವಿಸ್ಬೋದಿಲ್ಲಿ, ಆದರೆ ಒಂದಿನ ಕರ್ತನು ಮಧ್ಯ ಆಕಾಶದಲ್ಲಿ ರಹಸ್ಯವಾಗಿ ಬರುವಾಗ ನಿನ್ನ ಇಲ್ಲೇ ಬಿಟ್ಟು ಹೋದರೆ ಬರಲಿರುವಂಥ ಅಂತ್ಯಕ್ರಿಸ್ತನ ದಿವಸಗಳಲ್ಲಿ ನಾವು ಹೇಗೆ ಜೀವಿಸಕ್ಕೆ ಸಾಧ್ಯ? ವಿಪರೀತವಾದ ಶೋಧನೆ, ವಿಪರೀತವಾದ ಹಿಂಸೆ, ವಿಪರೀತವಾದ ಉಪದ್ರವಗಳು. ದೇವರ ವಾಕ್ಯ ಹೇಳುತ್ತೆ, ಮಹಾ ಉಪದ್ರವಗಳ ದಿವಸಗಳು ಬರ್ತವೆ. ದ ಗ್ರೇಟ್ ಪರ್ಸಿಕ್ಯೂಷನ್ ಡೇಸ್. Are you having the personal relationship, personal fellowship with the Lord every day? நீ பிரதி ஒரு நாளும் உனக்கும் ஆண்டவருக்கும் ஐக்கியம் இருக்குதா? நீங்கள் ஜெபிக்கிறீங்களா? ನಾನು ನೋಡಿದ್ದೇನೆ ಅನೇಕ ಜನನ ಇವತ್ತು ತೆಗೆದುಕೊಂಡೋಗಿ ಬೈಬಲ್ನ ಇಟ್ಟು ಬಿಟ್ರೆ ತಿರ್ಗಾ ತೆಗೆಯೋದು ಯಾವಾಗ? ನೆಕ್ಸ್ಟ್ ಭಾನುವಾರನೇ. ನಡೆಯಲ್ಲ ಸರ್, ನಡೆಯಲ್ಲ. ದೇವರು ನಮ್ಮನ್ನು ಕರೆದಿದ್ದು ಆತನ ಮಗನ ಅನ್ಯೋನ್ಯತೆಗೆ. ಮನುಷ್ಯರ ಹತ್ರ ಎಷ್ಟೊತ್ತು ಮಾತಾಡ್ತೀರಾ, ಆದರೆ ದೇವರ ಜೊತೆ ಮಾತಾಡೋದಕ್ಕೆ ನಿಮಗೆ ಸಮಯ ಇಲ್ಲ. ಕೈಗಳನ್ನು ಮೇಲಕ್ಕೆತ್ತಿ, ಪವಿತ್ರಾತ್ಮ ನಿಮಗೆ ಸಹಾಯ ಮಾಡಲಿ. ಪವಿತ್ರಾತ್ಮ ನಿಮಗೆ ಸಹಾಯ ಮಾಡಲಿ. ದೇವರ ವಾಕ್ಯ ಹೇಳುತ್ತೆ, ಆತ ನಿಮ್ಮ ಸಹಾಯಕನು. ಸತ್ಯದಾತ್ಮನು ಬರುವಾಗ ನಿಮ್ಮನ್ನು ಸತ್ಯದಲ್ಲಿ ನಡೆಸಿ ಸತ್ಯಕ್ಕೆ ಸೇರಿಸ್ತಾನೆ. ಪವಿತ್ರಾತ್ಮರನ್ನು ಬೇಡಿಕೊಳ್ಳೋಣ. ಯೇಸುವೇ ನಿಮಗೆ ಆರಾಧನೆ, ತಂದೆಯೇ ನಿಮಗೆ ಸ್ತೋತ್ರ. ದೇವರಾತ್ಮನೇ ನಿಮ್ಮನ್ನು ಆರಾಧಿಸ್ತೇವೆ. ನಿನ್ನ ಜನಗಳಾಗಿರುವ ನಾವು ಪ್ರತಿದಿನ ನಿನ್ನೊಂದಿಗೆ ಅನ್ಯೋನ್ಯವಾಗಿ ಕಾಲ ಕಳೆಯುವಂತೆ, ಆನಂದದಿಂದ ಹರ್ಷದಿಂದ ಸಂತೋಷಿಸುವಂತೆ ಕೃಪೆ ಕೊಡು ಸ್ವಾಮಿ. ನಿನ್ನ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ಬಾಳಿಗೆ ಬೆಳಕಾಗಿರಲಿ. ಯಾವಾಗಲೂ ನಿನ್ನ ವಾಕ್ಯ ನಮ್ಮ ಉಸಿರಾಗಲಿ ತಂದೆ, ಯೇಸುವಿನ ನಾಮದಲ್ಲಿ ಸ್ವಾಮಿ, ಆಮೇನ್. ಕೈಗಳನ್ನು ತಟ್ಟಿ ದೇವರಾತ್ಮನನ್ನ ಮಹಿಮೆ ಪಡಿಸೋಣವಾ? ದೇವರು ನಮಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಜ್ಞಾನೋಕ್ತಿ 1:24, ನೀತಿಮೊಳಿಗಳು 1:24, ಪ್ರೊವರ್ಬ್ಸ್ 7:24 ತೆಗೆದುಕೊಳ್ಳಿ ಬೇಗ. ಜ್ಞಾನೋಕ್ತಿ 1:24. ಆದರೆ ನೀವು ನನಗೆ ಗಮನ ಕೊಡಲಿಲ್ಲ, ನೀವು ನನಗೆ ಗಮನ ಕೊಡಲಿಲ್ಲ. ನಾನು ಸಹಾಯ ಮಾಡಲು ಪ್ರಯತ್ನಿಸಿದೆ. ಆಮೇನ್. ನಾನು ಕೈ ಚಾಚಿದೆ, ಆದರೆ ನೀವು ನನ್ನ ಸಹಾಯವನ್ನು ತೆಗೆದುಕೊಳ್ಳದೆ ತಿರಸ್ಕರಿಸಿದಿರಿ. ಓದಮ್ಮ, ಆ ಟ್ರಾನ್ಸ್ಲೇಷನಲ್ಲಿ ಓದು. ಎಸ್, ನಾ ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೇನೆ ಅಂತಾರೆ ದೇವರು. நான் உனக்கு உதவி செய்கிறதுக்கு என்ன இருக்கிறேன், ஆயத்தமா இருக்கிறேன். துன்பம் வரும்போது, துயரங்கள் வரும்போது நாங்கள் கர்த்தரோடு முறையிடுகிறோம். ஆனால் ஒரு நாடும் ಆಂಡವರೋಡು ಉರವಾಡುಗಿರಮ್ಮ. ಬೆಳಗ್ಗೆ ಎದ್ದು ಕರ್ತನನ್ನು ಆರಾಧಿಸ್ತೀರಾ, ಮುಂಜಾನೆ ಕರ್ತನ ಬಳಿಯಲ್ಲಿ ಕಾಲ ಕಡಿತೀರಾ. ಯುವರ್ ಫಸ್ಟ್ ಟೈಮ್, ನಿನ್ನ ಮೊದಲನೆಯ ಸಮಯ ಯಾರಿಗೆ? ಯೇಸುವಿಗೆ. ನಿನ್ನ ಮೊದಲ ಪ್ರೀತಿ ಯಾರು? ಯೇಸು. ಯೇಸು. ಯುವರ್ ಫಸ್ಟ್ ಲವ್ ಇಸ್ ಜೀಸಸ್. ಬೇರೆದೆಲ್ಲ ಆಮೇಲೆ, ಬೇರೆದೆಲ್ಲ ಆಮೇಲೆ. ಪಾಲ್ಯಾಂಗಿಚೋ ಅನ್ನುವಂಥ ಸೇವಕರು ಕೊರಿಯಾ ದೇಶದಲ್ಲಿ ಸೇವೆಗೆ ಬಹಳ ಮಹತ್ವವನ್ನು ಕೊಡ್ತಾ ಬಂದರು. ಸೇವೆ 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 ಸೇವೆ, ಯಾವಾಗ ನೋಡು ಸೇವೆ ಅಂತ. ಒಂದಿನ ದೇವರಾತ್ಮ ಮಾತಾಡ್ದ, ಬಾಪ ಇಲ್ಲಿ ನೀನು ಸೇವೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಮೊದಲನೆಯ ಪ್ರಿಫರೆನ್ಸು ನನಗೆ ಕೊಡಬೇಕು. ಮೊದಲನೆಯ ಪ್ರಾಮುಖ್ಯತೆ ಯಾರಿಗೆ? ದೇವರಿಗೆ. ಎರಡನೆಯದು ನಿನ್ನ ಕುಟುಂಬ, ನಿನ್ನ ಹೆಂಡತಿ ಮಕ್ಕಳು ಬೀದಿಲಿ ಬಿದ್ದು ನೀನೋಗಿ ಸೇವೆ ಮಾಡಿದ್ರೆ ಏನಯ್ಯ ಪ್ರಯೋಜನ?
ಫಸ್ಟು ನಿನ್ನ ಹೆಂಡತಿ ಮಕ್ಕಳನ್ನು ಸರಿಯಾಗಿ ಗಮನಿಸ್ಕೋ. ಮೂರನೇದಾಗಿ ಸೇವೆಗೆ ಎಷ್ಟೇ ಪ್ರಿಫರೆನ್ಸ್ ಕೊಟ್ಟರು ದೇವರಾತ್ಮ? ಮೂರನೇದು. ಇವತ್ತು ನನಗೂ ನಿನಗೂ ಪ್ರಿಫರೆನ್ಸ್ ಯಾವುದು? ಫಸ್ಟು தேவர சன்னிதான. ஹல்லேலூயா. ஆண்டவரோடு இருக்கிறது தான் உனக்கு மேன்மையாக இருக்க வேண்டும். ಕೈಗಳನ್ನು ಮೇಲಕ್ಕೆತ್ತಿ ಆ ತಂದೆಗೆ ಸ್ತೋತ್ರ ಮಾಡೋಣವಾ? ಮಹಿಮೆ ಸಲ್ಲಿಸೋಣವಾ? ಕರೆದಾಗ ಬರುವ, ಬಿಡುಗಡೆ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಕರೆದಾಗ ಬರುವ, ಬಿಡುಗಡೆ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಶಾರೋನಿನ ರೋಜಾ ತಗ್ಗಿನ ತಾವರೆ, ಶಾರೋನಿನ ರೋಜಾ ತಗ್ಗಿನ ತಾವರೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹೇಳ್ರಿ ಎಲ್ಲ ಎಲ್ಲ ನಿಮಗೆ ನಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ. ಹೇಳಿ, ನನ್ನಲ್ಲಿ ನೀನು, ನಿಮ್ಮಲ್ಲಿ ನಾನು ಇರುವಾಗ ಏನೋ ಆನಂದ. ಹೇಳ್ರಿ ಜೋರಾಗೆ, ನನ್ನಲ್ಲಿ ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ಹೇಳ್ರಿ, ಮಹಿಮೆಯ ಅರಸ ನಮ್ಮೇಸು ರಾಜ, ಮಹಿಮೆಯ ಅರಸ ನಿಮಗೆ ಆರಾಧನೆ, ನಿಮಗೆ. ದೇವರ ರಾಜ್ಯದಲ್ಲಿ ಊಟ ಮಾಡುವಂಥವರೇ ಧನ್ಯರು. ஹல்லேலூயா. கர்த்தருடைய ராஜ்யத்திலே புசிப்பவன் பாக்கியவான். ಲೂಕಾ 14:15 ಬೇಗ ತೆಗೆದುಕೊಳ್ಳಿ. ಲೂಕಾ 14:15. ದೇವರ ರಾಜ್ಯದಲ್ಲಿ ಊಟ ಮಾಡುವವರೇ, ಹೇಳ್ರಿ, ದೇವರ ರಾಜ್ಯದಲ್ಲಿ ಊಟ ಮಾಡುವವರೇ ಧನ್ಯರು. ಹಲ್ಲೇಲೂಯಾ. ಆಮೆನ್. ಇಲ್ಲಿ ಊಟ ಅನ್ನುವಂಥದ್ದು ಏನು ಸೂಚನೆ ಮಾಡ್ತಾ ಇದೆ? ಅನ್ಯೋನ್ಯತೆ. ಹೇಳ್ರಿ, அந்யோன்யத்தை. சாப்பாடு என்ன எங்களை புசிப்பு என்ன காட்டுகிறது? ದೇವನೋಡು ಐಕ್ಯಂ. ಎರಡನೇದು ಯೂನಿಯನ್, ಒಂದಾಗುವಂಥದ್ದು. ನೀವು ದೇವರು ಏನಾಗ್ತೀರಾ? ಅವರು ನಿನ್ನಲ್ಲಿ ಜೋರಾಗಿ ಹೇಳಿ ಹೇಳಿ ಏನಂತ ಹೇಳಿದ್ರು? ನನ್ನ ವಾಕ್ಯವು ಅವನಲ್ಲಿ, ಅವನು ನನ್ನಲ್ಲಿ ವಾಸ ಮಾಡ್ತಾನೆ. ಆಮೆನ್. ರಿಪೆಂಟೆನ್ಸ್. ಹಲ್ಲೇಲೂಯಾ. ಏನರ್ಥ? ಪಶ್ಚಾತ್ತಾಪ ಪಡೋದು, ದೇವರ ಕಡೆಗೆ ತಿರ್ಕೊಳ್ಳುವಂಥದ್ದು. ರೆಸ್ಟೋರೇಷನ್, ಪುನರ್ಸ್ಥಾಪನೆ. ಪುನರ್ಸ್ಥಾಪನೆ. ಪ್ರತಿ ದಿವಸ ನಮ್ಮ ಭಕ್ತಿ ಸ್ಥಾಪನೆ ಆಗಲಿ. 20 வருஷம் முன்ன ரட்சிக்கப்பட்டே இல்லை சார். ஒரு நாளும் உங்களுடைய பக்தி திரும்பி திரும்பி அது உயிர்ப்பிக்கப்பட வேண்டும் ಯೇಸುವಿನ ರಕ್ತத்தினாலே. ಆಮೆನ್. ಸೊ ಅದಕ್ಕಾಗಿ ನೀವು ಪ್ರತಿ ದಿವಸ ದೇವರೊಂದಿಗೆ ಏನು ಮಾಡಬೇಕು? ಫೆಲೋಶಿಪ್ ಇರಬೇಕು. ಎಷ್ಟು ಜನ ಫ್ಯಾಮಿಲಿ ಪ್ರಾರ್ಥನೆ ಮಾಡ್ತೀರಾ? ಕೈ ಮೇಲೆ ಕೆತ್ತಿ ನೋಡೋಣ. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನೋಡಿ, ಎಷ್ಟು ಜನದ ಪ್ರಾರ್ಥನೆ ಇಲ್ಲ. ರಾತ್ರಿ ಅಥವಾ ಬೆಳಗ್ಗೆ ಕುಟುಂಬ ಪ್ರಾರ್ಥನೆನೇ ಇಲ್ಲ.
ಎಷ್ಟು ಜನ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀರಾ? ಪರ್ಸನಲ್ ಪ್ರೇಯರ್, ತನಿಪಟ್ಟ ಜಪಂ. ಪ್ರೈಸ್ ಗಾಡ್. ದಯವಿಟ್ಟು ಕುಟುಂಬ ಪ್ರಾರ್ಥನೆ ಶುರು ಮಾಡಿ. ಸೈತಾನ ಅದನ್ನು ಬಿಡೋದೇ ಇಲ್ಲ. ಯಾರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಶುರು ಮಾಡ್ತಿರೋ ಶೋಧನೆಗಳನ್ನು ಜಯಿಸ್ತೀರ. ಕೈಗಳನ್ನು ಮೇಲೆ ಕೆತ್ತಿ. ನಾನು என் வீட்டாரும் உம்மையே நேசிப்போ உமக்காய் ஓடுவோ உந்த நாமம் சொல்லுவோ நானும் என் வீட்டாரும் உம்மையே நேசிப்போ உமக்காய் ஓடுவோ உந்த நாமம் சொல்லுவோ கைவிடா தெய்வமே கருணையின் சிகரமே மெய்யான தீபமே என் வாழ்வின் பாக்கியமே பாக்கியமே முழங்கால் படியிட்டு முழுவதும் தருகிறேன் முழுவதும் தருகிறேன் முழங்கால் படியிட்டு முழுவதும் தருகிறேன். As for me and my household, we will serve you, O Lord. We will serve you, O Lord. We will serve you, O Lord. You are wonderful. You are mighty God. You are mighty God. You are Prince of Peace. You are Prince of Peace. You are my everything. You are my everything. We love you. We love you. We worship you. We worship you. ಕುಟುಂಬ ಯಾರಪ್ಪ ಡಿಸೈನ್ ಮಾಡಿದ್ದು? ಕುಟುಂಬವನ್ನು ಯಾರು ಮಾಡಿರೋದು? ಜೋರಾಗಿ ಹೇಳಿ. ಗಂಡ ಹೆಂಡತಿ ಮಕ್ಕಳು ಯಾರು ಮಾಡಿರೋದು? ದೇವರು. ಹಾಗಾದರೆ ಗಂಡ ಹೆಂಡತಿ ಮಕ್ಕಳು ಕೂಡ್ಕೊಂಡು ಏನು ಮಾಡಬೇಕು? ಜೋರಾಗಿ ಹೇಳಬೇಕು. ಏನಪ್ಪ ನಾನು ಬೆಳಗ್ಗೆನೂ ಪ್ರಾರ್ಥಿಸಬೇಕು, ರಾತ್ರಿ ಮಲಗಕ್ಕಿಂತ ಮುಂಚೆನೇ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಜಪಮಿಲ್ಲದ ಕುಟುಂಬ ಶೋಧನೆಗೀಡುಪಡು. ಎಲ್ಲ ಪಾಪಗಳು ಎಂಟ್ರಿ ಆಗುತ್ತೆ ಒಳಗಡೆ. ನೀವು ಕೂತ್ಕೊಂಡು ಪ್ರಾರ್ಥಿಸಲೇಬೇಕು. ನಮ್ಮ ಮನೆಯಲ್ಲಿ ತಿಂಡಿ ಏನಿಲ್ಲ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಯಾವ ತಿಂಡಿನೂ ಮಾಡೋದಿಲ್ಲ. ವೈಯಕ್ತಿಕ ಪ್ರಾರ್ಥನೆಗಳು ಬೇರೆ, ಕುಟುಂಬ ಪ್ರಾರ್ಥನೆ ಬೇರೆ. ಹಲ್ಲೆಲೂಯಾ. DGS ಅಂಕಲು ಸಾಯೋ ತನಕ ಅವ್ರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇತ್ತು. ಆಮೇಲೆ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭಿಸಿ. ದೇವರೊಂದಿಗೆ ಅನ್ಯೋನ್ಯವಾಗಿರಿ. ಯೆಶಾಯ 30:15 ವಾಕ್ಯವನ್ನು ಬೇಗ ಓದೋಣ. ಯೆಶಾಯ 30:15. ಯೆಶಾಯ 30:15. ನನ್ನ ಒಡೆಯನು ದೇವರು ಇಸ್ರೇಲಿನ ಪರಿಶುದ್ಧನು ಹೇಳುವುದೇನೆಂದರೆ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ನೀವು ರಕ್ಷಿಸಲ್ಪಡುವಿರಿ. ನೀವು ತಾಳ್ಮೆಯಿಂದ ನನ್ನ ಮೇಲೆ ಭರವಸೆ ಇಟ್ಟರೆ ನೀವು ಬಲವನ್ನು ಹೊಂದುವಿರಿ. ಆದರೆ ಹಾಗೆ ಮಾಡಲು ನಿಮಗಿಷ್ಟ ಇಲ್ಲ. ಆಮೇಲೆ
ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ನೀವೇನಾಗ್ತೀರಾ? ರಕ್ಷಿಸಲ್ಪಡುವಿರಿ. ನಲ್ಲ ತೂಕಂ ಚೆನ್ನಾಗಿ ನಿದ್ದೆ ಹೊಡೆಯೋದು. ಕರ್ತನ ಬರುವಿಕೆ ಹತ್ತಿರವಾಗಿದೆ. ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮೊನ್ನೆ ಅಮೆರಿಕ ದೇಶದಲ್ಲಿ ಬಿರುಗಾಳಿ ಚಂಡಮಾರುತ ಬಂದು ಕೊಚ್ಕೊಂಡು ಹೋಗ್ಬಿಟ್ಟಿದೆ ದೇಶ. ಭೂಕಂಪಗಳು, ಬಿರುಗಾಳಿ, ಪ್ರವಾಹ ಎಲ್ಲವೂ ಅತ್ಯಧಿಕವಾಗಿರುವಾಗ ಕರ್ತನ ಬರುವಿಕೆ ಹತ್ತಿರವಾಗಿದೆ. ದೇವ್ರ ಕಡೆಗೆ ತಿರ್ಕೊಳ್ಳುವಂಥದ್ದು ಸಭೆ ದೇವ್ರ ಕಡೆಗೆ ತಿರ್ಕೊಳ್ಬೇಕು. ಯು ಶುಡ್ ಟರ್ನ್ ಟು ಜೀಸಸ್ ಎವ್ರಿ ಡೇ. ಏನಂತ ಹೇಳ್ತದೆ ಹಾಡು? ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. I have decided to follow Jesus. I have decided to follow Jesus. No turning back. No turning back. No turning back. ಯೆರೆಮೀಯ 6:16 ಓದೋಣ. ಯೆರೆಮೀಯ 6:16 ಏನಂತಿದೆ? ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೀರಿ. ದೇವರ ಮಾರ್ಗದಲ್ಲೇ ನಡೆಯಿರಿ, ನಿಮಗೆ ವಿಶ್ರಾಂತಿ ಸಿಕ್ಕುವುದು. ನಿಮ್ಮ ಆತ್ಮಗಳಿಗೆ ಏನು ಸಿಗತ್ತೆ? ಕೈಗಳನ್ನು ಮೇಲೆ ಕೆತ್ತಿ ತಂದೆಯ ಸಮ್ಮುಖದಲ್ಲಿ ನೀವು ಕಾಲ ಕಳೆದ್ರೆ ಈ ಆತ್ಮ ವಿಶ್ರಾಂತಿಯಾಗಿರುತ್ತೆ. ಇಲ್ಲಾಂದರೆ ಗಲಿಬಿಲಿ, ಕನ್ಫ್ಯೂಷನ್ಸು. ಅವತ್ತಿನ ದಿವಸ ಅಲ್ಲ, ನಿಮ್ಮ ಒಂದು ಕೆಲಸವೂ ಆಗೋದಿಲ್ಲ. ಅದೇ ನೀವು ದೇವರ ಪ್ರಸನ್ನತೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಇರೋದಾದರೆ ನೀವು ಹೋಗೋ ಕಡೆಯೆಲ್ಲ ಜಯ, ನಿಮ್ಮ ಆತ್ಮದಲ್ಲಿ ಸಂತೋಷ. ಯಾಕಂದ್ರೆ ದೇವರು ನನ್ನಲ್ಲಿದ್ದಾನೆ. ಎಂತ ವಾಕ್ಯಗಳು ನೋಡ್ರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯಾವತ್ತೂ ಎರಡು ಮನಸ್ಸುಳ್ಳವರಾಗಿರಬೇಡ್ರಿ. ಏನಂತ ವಾಕ್ಯ ಇದೆ ಇಲ್ಲಿ? ரெண்டு மனசு. அப்படியும் இருக்கலாம், இப்படியும் வாழ. அப்படிலாம் நடக்காது சார், நடக்காது. தேவ கடைக்கு திருக்கொள்ளோಣ. சபையே, ஆண்டவர் பக்கமா திரும்பிக் கொள்ளுங்கள். ஒரு நாடும் ஆண்டவருக்கு சொல்லுங்கள், உன் ரத்தம் என்னை கழுவட்டும் ராஜா, என்னை சுத்தமாக்கட்டும், நான் உன்னோடு ஐக்கியமாக இருக்க வேண்டும். ಪರಿಶುದ್ಧ ಆವಿಯಾನವರು ಉದವಿ செய்யட்டும். ದೇವರ ಆತ್ಮನು ಸಹಾಯ ಮಾಡಲಿ. ಪ್ರೈಸ್ ದಿ ಲಾರ್ಡ್. ರೋಮ 10:21. ರೋಮ 10:21 ಕರ್ತನು ಏನಂತಿದೆ? ರೋಮ 10:21 ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತನಾಡುವ ಜನರನ್ನು ನಾ ದಿನವೆಲ್ಲ ஆண்டவர் தினமெல்லாம் என்ன செய்வாரா? உனக்காக கை நீட்டி அழைக்கிறார். God is calling you for the union, for the fellowship. ನಿಮಗೆ ಆ ಅನುಭವ ಇದೆಯಾ? ದೇವರು ನಮ್ಮನ್ನ ಕೈ ಚಾಚಿ ದಿನವೆಲ್ಲ ಏನು ಮಾಡ್ತಾ ಇದ್ದಾನಂತೆ? ಕರೀತಾ ಇದ್ದಾನೆ. ದಟ್ ಈಸ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿದ್ದಾನಲ್ಲ, ಬಹಳ ಒಳ್ಳೆಯವನು. ಎಷ್ಟು ಜನ ವಿಶ್ವಾಸಿಸ್ತೀರಾ? ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ, ದೇವರ ಆತ್ಮನೇ ನೀ ಬಹಳ ಒಳ್ಳೆಯವರಪ್ಪ, ನಿಮಗೆ ಆರಾಧನೆ. ಕೈ ಚಾಚಿ ದಿನವೆಲ್ಲ ನಮಗೋಸ್ಕರ ಕಾಯುವಂತ ದೇವರು. ಕರ್ತನೇ, ನಾವು ಒಂದು ಕ್ಷಣವೂ ನಿನ್ನ ಬಿಟ್ಟು ಅಗಲಬಾರದು. ಆ ರೀತಿ ಕೃಪೆ ಕೊಡಯ್ಯ. ಯೆಶಾಯ 65 2ನೇ ವಾಕ್ಯ. ಯೆಶಾಯ 65 2వ ವಚನ. ಒಂದು ನಿಮಿಷ ಇರಮ್ಮ. 65:2 ನನ್ನನ್ನು ತೊರೆದು
ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ, ಆಮೆನ್, ದಿನವೆಲ್ಲ ಕೈ ಚಾಚಿ ಕರೆದೆನು. ನೀವು ನೋಡ್ತಾ ಇದ್ದೀರ ದೇವರನ್ನ. ಶಿಲುಬೆಯಲ್ಲಿ ಆತ ನಮಗೋಸ್ಕರ ಕೈ ಚಾಚಿ ದಿನವೆಲ್ಲ ಕರೆಯುವಂಥ ದೇವರು. ಯು ಶುಡ್ ಹ್ಯಾವ್ ಎ ಫೆಲೋಶಿಪ್ ಸಾರ್, ಆಮೆನ್. ಕರ್ತನು ತನ್ನ ಆಮಂತ್ರಿಕರನ್ನು ಸಿದ್ಧವಾಗಿರಲು ಹೇಳಿದ್ದಾನೆ. ಯಾರ್ಯಾರು ದೇವರಿಂದ ಕರೆಯಲ್ಪಟ್ಟಿದ್ದೀರೋ ಅವರೆಲ್ಲರೂ ಸಿದ್ಧವಾಗಿರಬೇಕು. கர்த்தராலே அழைக்கப்பட்ட அனைவர்களும் என்ன இருக்கணும்? ஆயத்தமா இருக்கணும். செஃபன்யா 1:7 வாக்கிய. செஃபன்யா 1:7. செஃபன்யா 1:7. 7. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಿ. ಯಾರ ದಿನ ಸಮೀಪಿಸಿತು? ಯೆಹೋವನ ದಿನವು ಸಮೀಪಿಸಿತು. ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿದ್ದಾನೆ. ಯೆಹೋವನ ದಿನವು, ஆண்டவருடைய நாள் சமீபித்தது. யார் யார் அழைக்கப்பட்டிருக்கிறீர்களோ அவரெல்லாம் ஆயத்தமாயிருங்கள். என் தேவன் மத்தியவானிலே வரப்போகிறார். ನನ್ನ ದೇವರು ಮಧ್ಯ ಆಕಾಶದಲ್ಲಿ ಬರ್ತಾನೆ. ಯೆಹೋವನ ದಿನವು ಸಮೀಪಿಸಿದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನನ್ನ ಸಂದೇಶದ ಕಡೆಗೆ ಗಮನ ಕೊಡಲಿಲ್ಲ ಅಂತಾರೆ ದೇವರು. ನನ್ನ ಸಂದೇಶದ ಈ ಪ್ರಸಂಗ ಅದು ಯಶನಿಗೆ ತಲೆಗೆ ಹೋಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ತಲೆಗೆ ಹೋಗೋದು ಬೇಡ, ಹೃದಯಕ್ಕೆ ಹೋಗಬೇಕು. ಎಲ್ಲಿ ಹೋಗಬೇಕು? ಇಲ್ಲಿಗೆ ಹೋಗಬೇಕು. ಆಮೇಲೆ ಇಲ್ಲಿಗೆ ಹೋದ್ರೇ ನೀವು ಚೇಂಜ್ ಆಗೋದು. ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿರುವಂಥ ವಾಕ್ಯ ಯೆರೆಮೀಯ 35:15, ಜೆರೆಮೀಯ 35:15, ಯೆರೆಮೀಯ 35:15. ಏನಂತಿದೆ? ಯೆರೆಮೀಯ 35:15. ಇದಲ್ಲದೆ ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ನಿತ್ಯವೂ ಕಳುಹಿಸುತ್ತಾ, ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗಗಳಿಂದ ಹಿಂತಿರುಗಿ ನಿಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳಿರಿ. ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸದಿರಿ. ಹೀಗೆ ಮಾಡಿದರೆ ನಾನು ನಿಮಗೂ ನಿಮ್ಮ ಪಿತೃಗಳಿಗೂ ದಯಪಾಲಿಸಿದ ದೇಶದಲ್ಲಿ ನೀವು ಸುಖವಾಸಿಗಳಾಗಿರುವಿರಿ ಎಂದು ಹೇಳಿ ಕಳಿಸಿದರು. ನೀವು ನನ್ನ ಮಾತನ್ನ ಕಿವಿಗೊಡಲೂ ಇಲ್ಲ. You never listen to me, or you are never open your eyes for me. உங்களுடைய செவிகள் திறக்கப்படவில்லை, என்னுடைய பேச்சு நீங்கள் கேட்கவில்லை. ஆண்டவர் சொல்லுகிறார். Amen. Thank you Lord. ಯೋಹಾನ 5:40 ಸ್ವಾಮಿ ಹೇಳ್ತಾರೆ. ಜಾನ್ 5:40, ಯೋವಾನ್ ಸುವಿಶೇಷಂ 5:40. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. நித்திய ஜீவனை பெறும்படி என்னிடத்தில் வருகிறதுக்கு உங்களுக்கு விருப்பம் இல்லை. என்னோடு உங்களுக்கு வேலைகளை சமயங்களை செலவழிக்கிறதுக்கு உங்களுக்கு நேரம் இல்லை. என்னுடைய வார்த்தையை நீங்கள் கேட்கவில்லை. ரீட் த பைபிள். வசனத்தை தயவுசெய்து ಡೈಲಿ படிக்க வேண்டும். ಪ್ರತಿ ದಿನ ಏನು ಓದಬೇಕು ನೀವು? ದೇವರ ವಾಕ್ಯಗಳನ್ನು ಎಡೆಬಿಡದೆ ಓದಿ. ಹಲ್ಲೆಲೂಯಾ. ಎಲ್ಲಿದ್ರೂ ಕೂಡ ದೇವರ ವಾಕ್ಯಗಳನ್ನು ತೆಗೆದುಕೊಂಡು ಓದ್ತಾನೆ ಇರಿ. ಅದು ನಮಗೆ ಜೀವ ಕೊಡುತ್ತೆ. ಆಮೆನ್. ಜೀವ ಹೊಂದೋದಕ್ಕೆ ನನ್ನ ಬಳಿಗೆ ನೀವು ಬರೋದಕ್ಕೆ ಇಷ್ಟವೇ ಇಲ್ಲ ಅಂತಾರೆ ದೇವರು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಆ ಧ್ವನಿಯನ್ನು ಕೇಳ್ತೀರಾ? ಹೀಬ್ರೂರ್ 12:25, ಎಬ್ರಿಯರ್ 12:25. ಬೇಗ ತೆಗೆದುಕೊಳ್ಳೋಣ. ಏನಂತಿದೆ? 12:25 ಹೀಬ್ರೂ. ನೀವು ಮಾತನಾಡುತ್ತಿರುವಾತನ
ಮಾತನ್ನು ಕೇಳಲೊಲ್ಲೆವೆಂದು ಹೇಳಬಾರದು. அவர் பேச்சை நான் கேட்க மாட்டேன் என்று சொல்லக்கூடாது. ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತನಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ஆண்டவர் பேசும்போது கேட்க வேண்டும்பா. ஆண்டவர் பேசும்போது கேட்கணும். ದೇವರು ಮಾತಾಡುವಾಗ ಏನು ಮಾಡಬೇಕು? ನಾವು ಕೇಳಬೇಕು. ಇಲ್ಲದಿದ್ದರೆ ನ್ಯಾಯ ತೀರ್ಪಿಗೆ ಒಳಗಾಗ್ತೇವೆ. ಮನೆಗೆ ಹೋಗಿ ಬೈಬಲ್ ಚೆನ್ನಾಗಿ ಓದಿ, ದಿವಸಕ್ಕೆ 7, 8, 10, 15 ಚಾಪ್ಟರ್ಗಳನ್ನು ಓದಿ ಅದರಂತೆ ನಡೆಯುವುದಕ್ಕೆ ಕಲಿತುಕೊಳ್ಳಿ. ಅದರ ಪ್ರಕಾರ ನಡಕ ವೇಂಡು. ಬರೋ ವಸನತೆ ಪಡಿಕಿರದಲ್ಲೇ ಬರೇ ಓದುವುದು ಮಾತ್ರವಲ್ಲ ಪ್ರಿಯರೇ, ಅದರಂತೆ ನಡೆಯುವುದನ್ನು ಕಲಿತುಕೊಳ್ಳಿ. ಆಗ ನಿಮ್ಮ ಜೊತೆಯಲ್ಲಿ ಕರ್ತನು ಹೆಚ್ಚೆಚ್ಚಾಗಿ ಮಾತಾಡ್ತಾನೆ. அல்லேலூயா. யாரு விதேயராக்தரோ அவர படி தேவர் மாத்தாடுத்தானே. ஆண்டவர் உங்களோடு பேச போகிறார். கீழ்ப்படிதல், வசனத்தின் பிரகாரமா நடக்க வேண்டும். You should live according to the word. Then God will speak to you more and more. Amen. Thank you Lord. ಎಷ್ಟು ಜನಕ್ಕೆ ಆಸೆ ಇದೆ ದೇವರ ಅನ್ಯೋನ್ಯತೆಯನ್ನು ಸದಾ ಇರಬೇಕೆಂಬುದಾಗಿ? ಪವಿತ್ರಾತ್ಮರನ್ನು ಅವಲಂಬಿಸಿಕೊಳ್ಳಿ. ಪವಿತ್ರಾತ್ಮರನ್ನು ಅವಲಂಬಿಸಿಕೊಳ್ಳಿ. பவித்ராத்மன் இல்லದೆ ಯಾವುದೂ ಸಾಧ್ಯವಿಲ್ಲ. பரிசுத்த ஆவி இல்லாமல் ஒன்றும் நடக்காது உங்க வாழ்க்கையிலே. அவர் ಮೇಲೆ ಸಾಯ್ದು ಕೊಳ್ಳ வேண்டும். ಎಲ್ಲ ಎದ್ದು ನಿಂತುಕೊಂಡು, ಪವಿತ್ರಾತ್ಮನೇ ಕೃಪೆ ಕೊಡು. ನಮಗೇನು ಬೇರೆ ಆಸೆ ಇಲ್ಲ. ಯೇಸುವೇ ನಮ್ಮ ಆಸೆ. ಆತನೊಂದಿಗಿರುವುದೇ ನಮ್ಮ ಆಸೆ. ಆತನ ಜೊತೆಯಲ್ಲಿ ಅನ್ಯೋನ್ಯವಾಗಿರುವುದೇ ನಮ್ಮ ಆಸೆ. ಅನುಗ್ರಹಿಸಿ ಕೊಡಪ್ಪ. ದೇವರಾತ್ಮನೆ ಅನುಗ್ರಹಿಸಿಕೊಡು. ನಾವು ಸಭೆಯಾಗಿ ನಿನ್ನ ಮುಂದೆ ಅಡ್ಡ ಬಿದ್ದಿದ್ದೇವೆ அப்பா. உங்களை நாங்கள் வாழ்த்துகிறோம், வணங்குகிறோம், போற்றுகிறோம். ஆவியானவரே, தேவாவியானவரே, உதவி செய்யுங்க. எங்களுக்கு இயேசுதா வேணுப்பா, இயேசுதா வேணும். ಥ್ಯಾಂಕ್ ಯು ಲಾರ್ಡ್. ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಯೇಸು ಅಭಿವೃದ್ಧಿಯಾಗಲಿ. ಯೇಸುವಿನ ಜ್ಞಾನದಲ್ಲಿ ಬೆಳೀರಿ. ಆತನ ಕೃಪೆಯಲ್ಲಿ ಹೆಚ್ಚೆಚ್ಚಾಗಿ ಬೆಳೆದು ಫಲದಾಯಕ ವೃಕ್ಷಗಳಾಗಿ ಎಂಬುದಾಗಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೇಲೆ ನಾಳೆ ಬೆಳಗ್ಗೆ 5 ಗಂಟೆಗೆ ನೋಡೋಣ. ಪ್ರಾರ್ಥನೆ ಇದೆ. ಗಾಡ್ ಬ್ಲೆಸ್ ಯು.